ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೆಎಸ್ಆರ್ಟಿಸಿಯ ಸುಲಿಗೆಗೆ ಸಂಬಂಧಪಟ್ಟಂತೆ ಕಾರ್ಮಿಕರ ಕೂಗು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ವಾ? ಹಾಗಾದ್ರೆ ವಸೂಲಿಗಿಳಿದಿರುವಂತಹ ವಿಚಾರ ರಾಜ್ಯ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ವಾ? ಬಸವಡಿದು ಹೋದವರನ್ನ ಬಡಿದು ತಿನ್ನೋದು ನ್ಯಾಯನ ಅನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ದುಪ್ಪಟ್ಟು ದರ ವಸೂಲಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಕೆಎಸ್ಆರ್ಟಿಸಿಗೆ. ಇದಕ್ಕೆ ಉತ್ತರ ಬೇಕಾಗಿದೆ. ಕಾರ್ಮಿಕರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ದುಡಿಮೆ ಇಲ್ಲ, ದುಡ್ಡಿಲ್ಲದೆ ಇರುವಂತಹ ಕಾರ್ಮಿಕರನ್ನ ಅನ್ಯಾಯವಾಗಿ ಸುಲಿಗೆ ಮಾಡಲಾಗ್ತಾ ಇದೆ. ಅವರ ಅನಿವಾರ್ಯತೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕಾರ್ಮಿಕರ ಕೂಗು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ವಾ? ಹಾಗಾದ್ರೆ ತಮ್ಮ ಖರ್ಚಲ್ಲಿ ಊರುಗಳಿಗೆ ತೆರಳಬಹುದು ಅನ್ನುವಂತಹ ಸೂಚನೆ ಕೊಟ್ಟ ಸಂದರ್ಭದಲ್ಲೇ ಈ ಬಗ್ಗೆ ಆಬ್ಜೆಕ್ಷನ್ ಇತ್ತು. ಯಾಕಂದ್ರೆ ಕಾರ್ಮಿಕರಿಗೆ ಕಳೆದ 2 ತಿಂಗಳಿಂದ ದುಡಿಮೆ ಇಲ್ಲ, ದುಡ್ಡಿಲ್ಲ, ಊಟಕ್ಕೂ ಕೂಡ ಗತಿ ಇಲ್ಲ. ಎಷ್ಟೋ ಜನರಿಗೆ ಸರ್ಕಾರವೇ ಉಚಿತ ಕಿಟ್ ಅನ್ನು ವಿತರಣೆ ಮಾಡಿದಂತಹ ಪರಿಸ್ಥಿತಿ ಕೂಡ ಇದೆ. ಹಾಗಿದ್ದ ಸಂದರ್ಭದಲ್ಲಿ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಟಿಕೆಟ್ ದರವನ್ನ ತಾವೇ ಭರಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೂ ಹೇಗಾಗತ್ತೆ? ಒಂದು. ಎರಡನೇದು, ದುಪ್ಪಟ್ಟು ದರವನ್ನ ಯಾಕೆ ನಿಗದಿ ಮಾಡ್ತಾರೆ? ದುಪ್ಪಟ್ಟು ಟಿಕೆಟ್ ದರವನ್ನ ಯಾಕೆ ನಿಗದಿ ಮಾಡಿರೋದು? ದುಪ್ಪಟ್ಟು ಟಿಕೆಟ್ ದರವನ್ನ ಕೊಟ್ಟು ಅವರು ಹೋಗೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಕಾರ್ಮಿಕರು ಅಂತಂದ್ರೆ ಒಬ್ಬೊಬ್ಬರಾಗಿ ಬಂದಿರೋರು ಕಡಿಮೆ, ಫ್ಯಾಮಿಲಿ ಸಮೇತ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಕೂಲಿ ಕಾರ್ಮಿಕರು ಬೆಂಗಳೂರಲ್ಲಿ ಇದ್ರು. ಅವರೆಲ್ಲರೂ ಕೂಡ ಊರಿಗೆ ಹೋಗುವಂತಹ ಕನಸನ್ನ ಕಾಣ್ತಾ ಇದ್ದಾರೆ. ಅಷ್ಟೂ ಜನಕ್ಕೂ ಕೂಡ ದುಪ್ಪಟ್ಟು ಟಿಕೆಟ್ ದರವನ್ನ ಕೊಟ್ಟು ಅವರಿಗೆ ಊರು ತಲುಪೋದಕ್ಕೆ ಸಾಧ್ಯ ಆಗತ್ತಾ? ಕೆಎಸ್ಆರ್ಟಿಸಿ ಈಗ ಈ ರೀತಿ ದುಪ್ಪಟ್ಟು ಟಿಕೆಟ್ ದರವನ್ನ ಕಲೆಕ್ಟ್ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಹಾಗಾದ್ರೆ ಕಾರ್ಮಿಕರ ಈ ಕೂಗು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ವಾ? ಕಾರ್ಮಿಕರು ಪಡ್ತಾ ಇರುವಂತಹ ಕಷ್ಟ ಇನ್ನೂ ಕೂಡ ಅರ್ಥ ಆಗಿಲ್ವಾ? ಆಲ್ರೆಡಿ ಲಾಕ್ ಡೌನ್ ಇಂದಾಗಿ ಬಸವಳಿದು ಹೋಗಿದ್ದಾರೆ. ದುಡಿಮೆ ಇಲ್ಲ, ದುಡ್ಡಿಲ್ಲ, ಊಟಕ್ಕೂ ಗತಿ ಇಲ್ಲ, ಆರೋಗ್ಯದ ಬಗ್ಗೆಯೂ ಕೂಡ ಆತಂಕ ಇರುತ್ತೆ. ಮಕ್ಕಳು, ಚಿಕ್ಕ ಮಕ್ಕಳು ನೋಡ್ತಾ ಇದ್ವಿ, ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ನಲ್ಲಿ ನೆಲದ ಮೇಲೆ ಮಲ್ಕೊಂಡಿದ್ದಾರೆ. ಅಲ್ಲಿ ಸಾಮಾಜಿಕ ಅಂತರ ಕೂಡ ಇಲ್ಲ. ಅವರಿಗೊಂದು ಮಾಸ್ಕ್ ವಿತರಣೆ ಕೂಡ ಮಾಡಿ ಆಗಿಲ್ಲ. ಮಾಸ್ಕ್ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ, ಆದ್ರೆ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ ಕೂಡ ಮಾಡಿಲ್ಲ. ಈ ಜವಾಬ್ದಾರಿಯನ್ನು ಯಾರು ತಗೊಳ್ಬೇಕು? ಆ ಬಡ ಕಾರ್ಮಿಕರು ಮಾಸ್ಕ್ ಅನ್ನ ಹುಡ್ಕೊಂಡು ಮೆಡಿಕಲ್ ಶಾಪ್ಗೆ ಅಲಿಯೋದಕ್ಕೆ ಸಾಧ್ಯ ಆಗತ್ತಾ? ಊಟಕ್ಕೂ ಕೂಡ ಗತಿ ಇಲ್ಲದೆ ಇರೋರು 200-300 ರೂಪಾಯಿ ಕೊಟ್ಟು ಮಾಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಈ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿದ್ದು ಯಾರು? ಹಾಗಾದ್ರೆ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಒಂದು ಪರಿಸ್ಥಿತಿ ಯಾರು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಕಾರ್ಮಿಕರ ಕಷ್ಟವನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಕಾರ್ಮಿಕರು ಈಗ ಡೈರೆಕ್ಟ್ ಆಗಿ ಸರ್ಕಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ. ವಲಸೆ ಕಾರ್ಮಿಕರು, ಬಡ ಕೂಲಿ ಕಾರ್ಮಿಕರು, ನಿರ್ಗತಿಕರು ಈಗ ಸರ್ಕಾರದ ಒಂದು ಸಹಾಯದ ಮೇಲೆ ಅವಲಂಬಿತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನ ನಂಬಿರುವಂತವರನ್ನ ಈ ರೀತಿ ಅನ್ಯಾಯ ಮಾಡುವಂತದ್ದು, ಅವರಿಗೆ ದುಪ್ಪಟ್ಟು ಟಿಕೆಟ್ ದರವನ್ನ ನಿಗದಿ ಮಾಡಿ ಅವರ ವಸೂಲಿ ಮಾಡುವಂತದ್ದು ಎಷ್ಟು ಸರಿ? ಅಷ್ಟಕ್ಕೂ ಕೆಎಸ್ಆರ್ಟಿಸಿಗೆ ದುಪ್ಪಟ್ಟು ದರ ವಸೂಲಿ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಇದಕ್ಕೆ ಉತ್ತರ ಬೇಕಾಗಿದೆ. ಯಾಕಂದ್ರೆ ಕಾರ್ಮಿಕರ ಪರಿಸ್ಥಿತಿ ಕೆಎಸ್ಆರ್ಟಿಸಿಗೆ ಗೊತ್ತಿಲ್ವಾ? ಹಾಗಾದ್ರೆ ಕಾರ್ಮಿಕರು ಯಾವ ಪರಿಸ್ಥಿತಿಯಲ್ಲಿ ಊರುಗಳಿಗೆ ತೆರಳ್ತಾ ಇದ್ದಾರೆ ಅದು ಕೂಡ ಗೊತ್ತಿಲ್ವಾ? ಲಾಕ್ ಡೌನ್ ಸಂದರ್ಭದಲ್ಲಿ ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂತಹ ಪ್ರಧಾನಿ ಮೋದಿ ಅವರ ಕಾಳಜಿ ಏನಿತ್ತು ಅದು ಇಲ್ಲಿ ಪಾಲನೆ ಆಗ್ತಾ ಇದೆಯಾ? ಹಾಗಾದ್ರೆ ಕಾರ್ಮಿಕರಿಗೆ ಬೇಕಾದಂತಹ ನ್ಯಾಯ ಕೊಡಿಸೋದು ಯಾರು? ಈಗ ಅಷ್ಟು ಜನ ಹೇಳ್ತಾ ಇದ್ರು, ಈಗ ಅವ್ರು ಮಾತಾಡೋದನ್ನ ಕೂಡ ಕೇಳ್ತಾ ಇದ್ವಿ. ಇಡೀ ಕುಟುಂಬ ಸಮೇತ ಇದೆ, ಚಿಕ್ಕ ಮಕ್ಕಳಿದ್ದಾರೆ. ನಾವು ಬರೋವಾಗ 200 ರೂಪಾಯಿ ಕೊಟ್ರಿ, 120 ರೂಪಾಯಿ ಕೊಟ್ವಿ, ಹೋಗುವಾಗ 1500 ರೂಪಾಯಿ ಕೇಳ್ತಾ ಇದ್ರೆ ಎಲ್ಲಿಂದ ತಂದು ಕೊಡೋದು? ನಮ್ಮ ಹತ್ರ ದುಡ್ಡಿಲ್ಲ, ಕರ್ಕೊಂಡು ಹೋಗೋದ್ರೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಇಲ್ಲೇ ಮಲ್ಕೊಳ್ತೀವಿ ಅಂತ ಹೇಳ್ತಾ ಇದ್ರೆ ಅವರ ಒಂದು ಅಸಹಾಯಕತೆ, ಅವರ ಒಂದು ಹತಾಶೆ ಸರ್ಕಾರಕ್ಕೆ ಕೇಳ್ತಾ ಇಲ್ವಾ? ಕಾರ್ಮಿಕರ ಕೂಗಿಗೆ ಯಾರು ಕೂಡ ಸ್ಪಂದನೆ ಕೊಡ್ತಾ ಇಲ್ವಾ? ಹಾಗಾದ್ರೆ ಅಷ್ಟಕ್ಕೂ ಕೆಎಸ್ಆರ್ಟಿಸಿಗೆ ದುಪ್ಪಟ್ಟು ದರವನ್ನ ವಸೂಲಿ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಯಾವ ಮಾನದಂಡದ ಮೇಲೆ ಕೆಎಸ್ಆರ್ಟಿಸಿ ದುಪ್ಪಟ್ಟು ದರವನ್ನ ವಸೂಲಿ ಮಾಡ್ತಾ ಇದೆ ಬಡ ಕೂಲಿ ಕಾರ್ಮಿಕರ ಕೈಯಿಂದ? ಇದು ಒಟ್ಟಾರೆ ಸಾರ್ವಜನಿಕರ ಕೈಯಿಂದ ಆದ್ರೂ ಕೂಡ ಈ ಪ್ರಶ್ನೆ ಬರ್ತಿತ್ತು. ಆದ್ರೆ ಇಲ್ಲಿ ಇನ್ನೂ ಒಂದು ಹಂತ ಮುಂದೆ ಹೋಗಿ ಬಡ ಕೂಲಿ ಕಾರ್ಮಿಕರ ಕೈಯಿಂದ, ದುಡ್ಡಿಲ್ಲದೆ, ಕೆಲಸ ಇಲ್ಲದೆ ಅಲ್ಲಿ ಪರದಾಡ್ತಾ ಇದ್ದಂತಹ ಕಾರ್ಮಿಕರ ಕೈಯಿಂದ ಡಬಲ್ ಟಿಕೆಟ್ ದರವನ್ನ ಕಲೆಕ್ಟ್ ಮಾಡೋದಕ್ಕೆ ಕೆಎಸ್ಆರ್ಟಿಸಿ ಮುಂದಾಗ್ತಾ ಇದೆ ಅಂತಂದ್ರೆ ಇದು ಯಾರ ಪರ್ಮಿಷನ್ ಮೇಲೆ ಆಗ್ತಾ ಇರುವಂತದ್ದು? ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಕಣ್ಮುಚ್ಚಿ ಕುಳಿತಿದ್ದೀರಾ? ಹಾಗಾದ್ರೆ ಏನ್ ಬೇಕಾದ್ರೂ ಆಗ್ಲಿ ಅಂತ ನೀವು ಬಿಟ್ಬಿಟ್ಟಿದ್ದೀರಾ? ಕಾರ್ಮಿಕರ ಕೈಯಿಂದ ವಸೂಲಿ ಮಾಡೋದಕ್ಕೆ ನೀವು ಪರ್ಮಿಷನ್ ಕೊಟ್ರ? ಊಟಕ್ಕೂ ಗತಿ ಇಲ್ಲದವರ ಸುಲಿಗೆ ನ್ಯಾಯಸಮ್ಮತನ? ಹಾಗಾದ್ರೆ ಊಟಕ್ಕೆ ಗತಿ ಇಲ್ಲ, ದುಡಿಮೆ ಇಲ್ಲ, ಸರ್ಕಾರ ದುಪ್ಪಟ್ಟು ವಸೂಲಿಗಿಳಿದ್ರೆ ಖಾಸಗಿ ಅವರು ಸುಮ್ಮನಿರ್ತಾರ? ಇದೇ ಸಂದರ್ಭವನ್ನು ಅವರು ಕೂಡ ಬಳಕೆ ಮಾಡ್ಕೊಳ್ಳೋದಿಲ್ವಾ? ಈ ರೀತಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಈ ಬಗ್ಗೆ ಉತ್ತರವನ್ನ, ಸ್ಪಷ್ಟನೆಯನ್ನ ಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಆಗ್ತಾ ಇರುವಂತಹ ವಿಚಾರ ಏನಿದೆ ಅದು ನೇರವಾಗಿ ನಾವು ತೋರಿಸಿದೀವಿ ಟಿವಿಯಲ್ಲಿ. ಕಾರ್ಮಿಕರ ಬಾಯಿಯಿಂದನೇ ಸ್ವತಃ ಕೇಳಿದಿರಿ ಎಲ್ಲರೂ ಕೂಡ, ಇಡೀ ಕರ್ನಾಟಕದ ಜನತೆ ಕೇಳಿದೆ ಕಾರ್ಮಿಕರು ಮಾತನಾಡಿರುವಂತಹ ವಿಚಾರ. ಅಷ್ಟೇ ಅಲ್ಲ, ಅಲ್ಲಿ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದ್ವಿ. ಎಷ್ಟು ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ,
ಅವರು ಬರೋವಾಗ ಎಷ್ಟಿತ್ತು ಟಿಕೆಟ್ ದರ, ಹೋಗುವಾಗ ಯಾವ ರೀತಿ ವಸೂಲಿ ಮಾಡಲಾಗ್ತಾ ಇದೆ, ಅವರಿಗೆ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ, ಅಷ್ಟು ಕೂಲಿ ಕಾರ್ಮಿಕರಿಗೆ ಬೇಕಾದಂತಹ ಕೊರೋನಾ ಮುನ್ನೆಚ್ಚರಿಕಾ ಕ್ರಮವನ್ನ ಪಾಲನೆ ಮಾಡಲಾಗಿದೆಯಾ, ಸಾಮಾಜಿಕ ಅಂತರವನ್ನ ಅಲ್ಲಿ ಕಾಪಾಡಲಾಗಿದೆಯಾ, ಅವರಿಗೆ ಮಾಸ್ಕ್ ವಿತರಣೆ ಮಾಡಲಾಗಿದೆಯಾ, ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ನೆಲದ ಮೇಲೆ ಮಲಗಿಸ್ತಾರೆ ಅಂತಂದ್ರೆ ಅವರ ಆರೋಗ್ಯದ ಜವಾಬ್ದಾರಿ ಯಾರದ್ದು? ಹಾಗಾದ್ರೆ ಕಾರ್ಮಿಕರನ್ನ ಕಳಿಸ್ಬಿಟ್ರೆ ಆಯ್ತಾ? ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಯಾರು ಮಾಡ್ತಾರೆ? ಊರುಗಳಿಗೆ ಹೋಗಿ ನಿಮ್ಮ ಖರ್ಚಲ್ಲಿ ಹೋಗಿ ಅಂತ ಹೇಳುವಂತದ್ದೇ ಫಸ್ಟ್ ಆಫ್ ಆಲ್ ಅದು ಸಾಕಷ್ಟು ಖಂಡನೀಯ ಈ ಸಂದರ್ಭದಲ್ಲಿ. ಅಂಥದ್ರಲ್ಲಿ ನಾವು ನೋಡ್ತಾ ಇರುವಂತಹ ದೃಶ್ಯ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಇದೇನಾ ಕೊರೋನಾ ನಿಯಂತ್ರಣ ಮಾಡ್ತಾ ಇರುವಂತದ್ದು? ಇದೇನಾ ಕೊರೋನಾಗೆ ಸಂಬಂಧಪಟ್ಟಂತಹ ಮುನ್ನೆಚ್ಚರಿಕಾ ಕ್ರಮ? ಎಸ್ ಮುತ್ತಪ್ಪ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮುತ್ತಪ್ಪ, ಈಗಾಗಲೇ ತಾವು ಹೇಳ್ತಾ ಇದ್ರಿ, ಕಾರ್ಮಿಕರ ಜೊತೆ ಕೂಡ ಮಾತಾಡಿದ್ರಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗೋದಾದ್ರೆ ಹೋಗಿ, ಇಲ್ಲ ಅಂತಂದ್ರೆ ನಾವು ಇಲ್ಲೇ ಇರ್ತೀವಿ ಅನ್ನುವಂತಹ ವಿಚಾರವಾಗಿ. ಎಸ್, ಮತ್ತೆ ಮಾತಾಡ್ತೀನಿ ನಿಮ್ ಜೊತೆಗೆ, ಮತ್ತೆ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ. ಆದ್ರೆ ಕೂಲಿ ಕಾರ್ಮಿಕರ ಬಗ್ಗೆ ಯಾಕೆ ಇಂತಹ ಆಸಡ್ಡೆ? ಕಾರ್ಮಿಕರು ಬಸ್ನಲ್ಲಿ ತೆರಳಬೇಕಾದ್ರೆ ದುಪ್ಪಟ್ಟು ಹಣವನ್ನ ಕೊಡ್ಬೇಕಾ? ಇದು ಸಿಗ್ತಾ ಇರುವಂತಹ ನ್ಯಾಯನ? ಹಾಗಾದ್ರೆ ಇವರು ಜನ ಅಲ್ವಾ, ಇವ್ರು ನಮ್ಮ ದೇಶದವರಲ್ವಾ? ನಮ್ಮ ದೇಶದ ಒಳಗಡೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ದುಪ್ಪಟ್ಟು ಹಣವನ್ನ ಕೊಡ್ಬೇಕು. ವಲಸೆ ಕಾರ್ಮಿಕರ ಅಸಹಾಯಕ ಪರಿಸ್ಥಿತಿ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇದೆಯಾ? ರೈಲುಗಳಲ್ಲಿ ತೆರಳೋ ಕಾರ್ಮಿಕರ ಟಿಕೆಟ್ ದರವನ್ನು ಕೂಡ ಸರ್ಕಾರ ಭರಿಸುತ್ತೆ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ರೈಲುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನ ಮಾಡಿದೆ. ಆದ್ರೆ ಇಲ್ಲಿ ಕೆಎಸ್ಆರ್ಟಿಸಿ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇರೋದು ನೋಡ್ತಾ ಇದ್ರೆ ರಾಜ್ಯದ ಕಾರ್ಮಿಕರು ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಅನುಭವಿಸಬೇಕಾ? ಅವರು ಈ ರೀತಿಯ ಒಂದು ಪರಿಸ್ಥಿತಿ ಅನುಭವಿಸೋದಕ್ಕೆ ಅರ್ಹರ ಅನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ವಿದೇಶದಲ್ಲಿ ಇದ್ದವರನ್ನ ರಾಜ ಮರ್ಯಾದೆಯಿಂದ ಉಚಿತವಾಗಿ ಕರ್ಕೊಂಡು ಬರಲಾಗಿದೆ ವಿಮಾನದಲ್ಲಿ. ಅವರಿಗೆ ಯಾವುದೇ ರೀತಿಯ ಟಿಕೆಟ್ ದರವನ್ನ ವಿಧಿಸಿಲ್ಲ. ವಿಮಾನದ ಮೂಲಕ ಉಚಿತವಾಗಿ ಕರ್ಕೊಂಡು ಬಂದು ತಮ್ಮ ತಮ್ಮ ಮನೆಗಳಿಗೆ ಬಿಡುವಂತಹ, ತಮ್ಮ ತಮ್ಮ ಊರುಗಳಿಗೆ ಬಿಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅಷ್ಟು ಭಾರತೀಯರನ್ನ ಕೂಡ ಉಚಿತವಾಗಿ ಕರೆತರಲಾಗಿತ್ತು, ಅಂದ್ರೆ ವಿದೇಶದಲ್ಲಿ ಇದ್ರು ಅನ್ನುವಂತಹ ಕಾರಣಕ್ಕಾಗಿ. ಹಾಗಿದ್ರೆ ಕಾರ್ಮಿಕರು ಏನ್ ತಪ್ಪು ಮಾಡಿದ್ದಾರೆ? ಕಾರ್ಮಿಕರು ಬಸ್ನಲ್ಲಿ ತೆರಳಬೇಕು, ಅದು ಕೂಡ ನಮ್ಮ ರಾಜ್ಯದ ಒಳಗಡೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ತೆರಳಬೇಕು ಅಂತಂದ್ರೆ ದುಪ್ಪಟ್ಟು ಹಣವನ್ನ ಕೊಟ್ಟು ಬಸ್ಗಳಲ್ಲಿ ಅವರು ಹೋಗ್ಬೇಕು. ವಲಸೆ ಕಾರ್ಮಿಕರ ಈ ಅಸಹಾಯಕ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ರೈಲುಗಳಲ್ಲಿ ತೆರಳುವಂತಹ ಕಾರ್ಮಿಕರ ಟಿಕೆಟ್ ದರವನ್ನು ಕೂಡ ಸರ್ಕಾರವೇ ಭರಿಸುತ್ತೆ. ಕೇಂದ್ರ ಸರ್ಕಾರ ಈ ಒಂದು ಉಚಿತ ಪ್ರಯಾಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಕಾರ್ಮಿಕರು ತಾವು ದುಪ್ಪಟ್ಟು ಹಣವನ್ನ ಕೊಟ್ಟು ತಮ್ಮ ತಮ್ಮ ಊರುಗಳಿಗೆ ತಮ್ಮ ಕುಟುಂಬ ಸಮೇತ ತೆರಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಇವರು ಅರ್ಹರ? ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರನ್ನ ದುಡಿಮೆ ಇಲ್ಲದೆ, ಸಂಬಳ ಇಲ್ಲದೆ ಸಾಕಷ್ಟು ಹೈರಾಣಾಗಿರುವಂತಹ ಇವರಿಗೆ ಈ ರೀತಿಯ ಶಿಕ್ಷೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ರಾಜ್ಯ ಸರ್ಕಾರ ಯಾಕೆ ಇದನ್ನ ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ? ಕಾರ್ಮಿಕರು ನಿಮ್ಮ ಖರ್ಚಲ್ಲಿ ಹೋಗಿ ಅಂತ ಹೇಳಿದ ಮೇಲೆ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡಿ ಅಂತ ಯಾರು ಹೇಳಿದ್ರು ಇವರಿಗೆ? ಕೆಎಸ್ಆರ್ಟಿಸಿಗೆ ಈ ಬಗ್ಗೆ ಸಚಿವರ ಗಮನಕ್ಕೆ ಬರದೆ ಈ ರೀತಿಯ ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಒಂದು ವೇಳೆ ಸಚಿವರೇ ಈ ಒಂದು ಸೂಚನೆಯನ್ನು ಕೊಟ್ರು ಅಂತಂದ್ರೆ ಯಾವ ಆಧಾರದ ಮೇಲೆ ಈ ರೀತಿ ಮಾಡಿದ್ದಾರೆ? ಹಾಗಾದ್ರೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನ? ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಸಾರಿಗೆ ಸಚಿವರು ಲಕ್ಷ್ಮಣ ಸವದಿ ಅವರು. ಯಾಕಂದ್ರೆ ಸುಮ್ಮನೆ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಿ ಅಂತ ಹೇಳಿ ಕಾರ್ಮಿಕರನ್ನ ಇನ್ನಷ್ಟು ಆತಂಕಕ್ಕೊಳ ಮಾಡುವಂತದ್ದು, ಊರಿಗೆ ಹೋಗದೆ ದುಸ್ತರ ಅನ್ನುವಂತಹ ಪರಿಸ್ಥಿತಿ ಮಾಡುವಂತದ್ದು ತಪ್ಪಾಗತ್ತೆ. ಯಾಕಂದ್ರೆ ಕಾರ್ಮಿಕರು ಇಲ್ಲಿ ತಪ್ಪು ಮಾಡಿಲ್ಲ. ಕೊರೋನಾ ತರಿಸಿರೋದು ಅವರಲ್ಲ, ಕಾರ್ಮಿಕರು ಕೂಡ ಹೈರಾಣಾಗಿ ಹೋಗಿದ್ದಾರೆ. ಈ ಪರಿಸ್ಥಿತಿಯಿಂದ ಅತ್ಯಂತ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ದಿನಗೂಲಿ ನೌಕರರವರು. ಯಾಕಂದ್ರೆ ತುಂಬಾ ಸೇವಿಂಗ್ಸ್ ಇಟ್ಕೊಂಡವರು ಅಥವಾ ಬ್ಯಾಂಕ್ಗಳಲ್ಲಿ ಕೋಟಿಗಟ್ಟಲೆ ಹಣ ಇಟ್ಕೊಂಡವರಲ್ಲ. ಆ ದಿನದ ದುಡಿಮೆ ಏನಿದೆ, ಆ ದಿನದ ಊಟ, ದುಡಿಮೆ ಇಲ್ಲ, ಊಟ ಇಲ್ಲ. ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಎಷ್ಟೋ ಬಡ ಕಾರ್ಮಿಕರು ಹಸಿವಿನಿಂದ ನರಳಿದ್ದಾರೆ. ಸರ್ಕಾರ ಉಚಿತ ಕಿಟ್ ಅನ್ನು ಮನೆಗೆ ಪೂರೈಸಿದೆ, ಅವರಿಗೆ ಪೂರೈಕೆ ಮಾಡಿದೆ. ಕಾರ್ಮಿಕರಿಗೆ ಅನುಕೂಲ ಆಗುವಂತಹ ಕೆಲವು ನಿಯಮಗಳನ್ನ ಸರ್ಕಾರ ಜಾರಿ ಮಾಡಿದೆ. ಅದರಲ್ಲಿ ನಾನು ಆಬ್ಜೆಕ್ಷನ್ ಮಾಡ್ತಾ ಇಲ್ಲ ಆ ವಿಚಾರವಾಗಿ. ಆದ್ರೆ ಇಷ್ಟೆಲ್ಲ ಮಾಡಿ ಊರಿಗೆ ತೆರಳುವಂತಹ ಸಂದರ್ಭದಲ್ಲಿ ಅವರನ್ನ ಈ ರೀತಿ ಕಡೆಗಣನೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಒಂದು ವಿಚಾರದಲ್ಲೂ ಕೂಡ ಅವ್ರನ್ನ ಗೌರವಪೂರ್ವಕವಾಗಿ ಕಳಿಸಬಹುದಿತ್ತಲ್ಲ ಊರಿಗೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಇಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ವಿದೇಶದಲ್ಲಿರುವಂತಹ ಭಾರತೀಯರನ್ನ ರಾಜ ಮರ್ಯಾದೆಯಿಂದ ಉಚಿತವಾಗಿ ವಿಮಾನದಲ್ಲಿ ಕರ್ಕೊಂಡು ಬರಲಾಗುತ್ತೆ. ಆದ್ರೆ ನಮ್ಮದೇ ರಾಜ್ಯದಲ್ಲಿರುವಂತಹ ಬಡ ಕೂಲಿ ಕಾರ್ಮಿಕರನ್ನ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ದುಪ್ಪಟ್ಟು ದರ ವಿಧಿಸಿ ಹೋಗೋದಾದ್ರೆ ಹೋಗಿ ಅಂತ ಕಳುಹಿಸಲಾಗುತ್ತೆ. ನ್ಯಾಯ ಎಲ್ಲಿದೆ ಇಲ್ಲಿ?
ಹೌದು ಸುಕನ್ಯಾ, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನುವ ನೀತಿಯನ್ನು ಅನುಸರಿಸ್ತವೆ ಮತ್ತು ಭಾರತೀಯ ನಾಗರಿಕರ ನಡುವೆ ತಾರತಮ್ಯದ ನೀತಿಯನ್ನು ಅನುಸರಿಸಲಾಗ್ತಾ ಇದೆ. ಮುಖ್ಯವಾಗಿ ವಿದೇಶದಲ್ಲಿದ್ದಂಥ ಭಾರತೀಯರು ಕೂಡ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು. ವಿಶೇಷವಾಗಿ ಚೀನಾ ದೇಶ, ಇಟಲಿ, ಇರಾನ್ ನಂತಹ ದೇಶಗಳಲ್ಲೂ ಕೂಡ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ರು. ಈ ದೇಶಗಳು ಕೊರೋನಾದಿಂದ ಬಾಧಿತವಾಗಿದ್ದಂತಹ ದೇಶಗಳು. ಆ ದೇಶಗಳಲ್ಲಿದ್ದಂತಹ ಭಾರತೀಯ ನಾಗರಿಕರನ್ನ ವಿಶೇಷ ವಿಮಾನಗಳನ್ನು ಕಳಿಸಿ ಭಾರತಕ್ಕೆ ವಾಪಸ್ ಕರೆತರಲಾಯಿತು. ಆದರೆ ಆ ಸಂದರ್ಭದಲ್ಲಿ ಯಾವುದೇ ಭಾರತೀಯ ನಾಗರಿಕರಿಂದ ಹಣವನ್ನು ಕೇಂದ್ರ ಸರ್ಕಾರ ವಸೂಲಿ ಮಾಡಲಿಲ್ಲ. ಭಾರತದ ಏರ್ಲೈನ್ಸ್ಗಳನ್ನ ಕಳಿಸಿ ವಿಶೇಷವಾಗಿ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂತಹ ವಲಸಿಗ ಕಾರ್ಮಿಕರನ್ನು ಕೂಡ ನಿನ್ನೆಯಿಂದ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಂಚಾರ ಮಾಡಲಿಕ್ಕೆ ವಿಶೇಷ ಟ್ರೈನ್ಗಳನ್ನು ಕೂಡ ಓಡಿಸಲಾಗ್ತಾ ಇದೆ. ಈ ವಲಸಿಗ ಕಾರ್ಮಿಕರು ಕೂಡ ವಿಶೇಷ ಟ್ರೈನ್ಗಳಲ್ಲಿ ಸಂಚಾರ ಮಾಡಲಿಕ್ಕೆ ಹಣವನ್ನು ವಸೂಲಿ ಮಾಡ್ತಾ ಇಲ್ಲ. ಅವ್ರಿಗೆ ವಸೂಲಿ ಮಾಡದೇ ಇರುವಂಥದ್ದನ್ನು ಕೂಡ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ವಲಸಿಗ ಕಾರ್ಮಿಕರ ಬಳಿ ಹಣ ಇಲ್ಲ. ಅವರನ್ನು ತಮ್ಮ ತವರು ರಾಜ್ಯಗಳಿಗೆ ಕಳಿಸ್ತಕ್ಕಂತಹ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗಿದೆ. ಮತ್ತೆ ಅವರು ಇಲ್ಲಿ ಹಸಿವಿನಿಂದ ಎಲ್ಲೂ ಕೂಡ ಬಳಲಬಾರದು ಅನ್ನೋ ಒಂದು ಸದುದ್ದೇಶದಿಂದಲೇ ಅವರ ತವರು ರಾಜ್ಯಕ್ಕೆ ಕಳಿಸಲಾಗ್ತಾ ಇದೆ. ಆದ್ರೀಗ ನಮ್ಮ ರಾಜ್ಯದ ಒಳಗಡೆ, ನಮ್ಮ ದೇಶದ ಒಳಗಡೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಮ್ಮ ಜಿಲ್ಲೆಗಳಿಗೆ ತೆರಳಲಿಕ್ಕೆ ವಲಸಿಗ ಕಾರ್ಮಿಕರಿಂದಲೇ ಬಸ್ಗಳಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಹಣ ವಸೂಲಿ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಎಲ್ಲಾ ಭಾರತೀಯ ನಾಗರಿಕರಿಗೂ ಕೂಡ ಒಂದೇ ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಣಬೇಕು. ವಿದೇಶದಲ್ಲಿರ್ತಕ್ಕಂತಹ ಕಾರ್ಮಿಕರನ್ನ ಅಥವಾ ದೇಶದ ಒಳಗಡೆ ಇರತಕ್ಕಂತಹ ವಲಸಿಗ ಕಾರ್ಮಿಕರ ನಡುವೆ ತಾರತಮ್ಯ ಮಾಡ್ತಕ್ಕಂಥದ್ದು ಕೂಡ ಸರಿಯಲ್ಲ. ಇದು ಒಂದು ರೀತಿಯಲ್ಲಿ ಒಂದು ಹೆಚ್ಚು ಹಣ ದುಡಿತಕ್ಕಂಥವ್ರಿಗೆ ವಿಶೇಷವಾದಂತಹ ಸೌಲಭ್ಯ ನೀಡತಕ್ಕಂಥದ್ದು, ಕಡಿಮೆ ಹಣ ದುಡಿತಕ್ಕಂಥವ್ರಿಗೆ ಯಾವುದೇ ಸೌಲಭ್ಯವನ್ನು ನೀಡದೆ ನೀವೇ ಹಣ ಕೊಟ್ಟು ಸಂಚಾರವನ್ನು ಮಾಡಿ ಅಂತಕ್ಕಂತಹ ತಾರತಮ್ಯದ ನೀತಿ ಸರಿಯಲ್ಲ. ಈ ಒಂದು ನೀತಿಯನ್ನು ರಾಜ್ಯ ಸರ್ಕಾರಗಳು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಈಗ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಿನಲ್ಲಿರುವ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ವಲಸಿಗ ಕಾರ್ಮಿಕರ ಬಳಿ ಯಾವುದೇ ಹಣ ಇಲ್ಲ. ಈಗಾಗಲೇ ಅವರು 40 ದಿನದ ಲಾಕ್ಡೌನ್ನಿಂದ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ದಾರೆ. ದುಡಿಮೆಯಿಂದ ಯಾವುದೇ ಹಣ ಬಂದಿಲ್ಲ, ದುಡಿಮೆನೂ ಕೂಡ ಇರಲಿಲ್ಲ, ಊಟ ಇಲ್ಲದೆ ಕೂಡ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಕ್ಯಾಂಪ್ಗಳ ಮೂಲಕ ಆಹಾರವನ್ನು ಕೂಡ ಪೂರೈಸಿದೆ. ಆದ್ರೀಗ ತಮ್ಮ ತವರು ಊರಿಗೆ ತೆರಳಿಕ್ಕೆ ಅವರ ಬಳಿ ಹಣ ಇಲ್ಲದಿರುವಂತಹ ಪರಿಸ್ಥಿತಿನಲ್ಲಿ ಹಣವನ್ನು ವಸೂಲಿ ಮಾಡಿ ಬಸ್ನಲ್ಲಿ ಸಂಚಾರ ಮಾಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಮುಖ್ಯವಾಗಿ KSRTC ಇರ್ತಕ್ಕಂಥದ್ದು ಜನರ ಸೇವೆಗಾಗಿಯೇ. ಅದು ಒಂದು ಪ್ರಾಫಿಟ್ ಮೇಕಿಂಗ್ ಸಂಸ್ಥೆ ಅಲ್ಲ, ಅದು ಜನರ ಸೇವೆಯ ಉದ್ದೇಶದೊಂದಿಗೆ ಅದನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಹಾಗಾಗಿ ಆ ಒಂದು ಸಂಸ್ಥೆ ಲಾಭದ ಒಂದು ಉದ್ದೇಶದಿಂದ ಯಾವುದೇ ಕಾರ್ಯಗಳನ್ನು ಕೂಡ ಮಾಡಬಾರ್ದು. ಇಂಥ ಒಂದು ಲಾಕ್ಡೌನ್ ಅಂತ ಸಂಕಷ್ಟದ ಸಂದರ್ಭದಲ್ಲಿ ವಲಸಿಗ ಕಾರ್ಮಿಕರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಿ ಅವರಿಗೆ ತವರು ಜಿಲ್ಲೆಗೆ ಕಳಿಸ್ತಕ್ಕಂಥ ಕ್ರಮ ಖಂಡಿತ ಸರಿಯಲ್ಲ. ಇದ್ರ ಬಗ್ಗೆ ಈಗ ರಾಜ್ಯ ಸರ್ಕಾರ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಬೇಕಾಗುತ್ತೆ. ವಲಸಿಗ ಕಾರ್ಮಿಕರಿಗೂ ಕೂಡ ಸರ್ಕಾರದ ವೆಚ್ಚದಲ್ಲೇ ಅವರ ಊರುಗಳಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ. ಆ ಮೂಲಕ ವಲಸಿಗ ಕಾರ್ಮಿಕರ ಬಗ್ಗೆ ತಮ್ಮ ಕಾಳಜಿ ಕಳಕಳಿ ಏನು ಅನ್ನೋದನ್ನ ರಾಜ್ಯ ಸರ್ಕಾರ ತೋರಿಸ್ತಕ್ಕಂಥ ಸಂದರ್ಭ ಈಗ ಬಂದಿದೆ. ಈ ಬಗ್ಗೆ ಈಗ ರಾಜ್ಯ ಸರ್ಕಾರ ಕೂಡ ತನ್ನ ತಪ್ಪನ್ನ ಸರಿಪಡಿಸಿಕೊಂಡು ಸರಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಸುಕನ್ಯಾ, ಚಂದ್ರಮೋಹನ್, ಇಲ್ಲಿ ಪ್ರಧಾನಿ ಮೋದಿ ಪ್ರತಿ ಬಾರಿಯೂ ಕೂಡ ಏನಂದ್ರೆ ಕಾರ್ಮಿಕರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿನ ತೋರಿಸ್ತಾ ಇದ್ರು. ಆದ್ರೆ ಅದು ಇಲ್ಲಿ ಪಾಲನೆ ಆಗಿದ್ಯಾ ಇಲ್ವಾ ಅನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿದೆ. ಎಸ್, ಧನ್ಯವಾದ ಮಾಹಿತಿಗಾಗಿ. ಒಟ್ಟಾರೆ ಈಗ KSRT ಇಂದ ಸುಲಿಗೆ ಮಾಡ್ತಾ ಇರುವಂತಹ ವಿಚಾರ ಏನಿದೆ, ಇದಕ್ಕೆ ಈಗ ರಾಜ್ಯ ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಇನ್ನು ಸ್ಪಷ್ಟವಾಗಿ ಗಮನಿಸಬಹುದು ಇಲ್ಲಿ ರಾಜ್ಯದ ಜನತೆ ಏನಂದ್ರೆ ಯಾವ ರೀತಿ ತಾರತಮ್ಯ ಮಾಡಲಾಗ್ತದೆ ಭಾರತೀಯರಿಗೆ ಅನ್ನುವಂತಹ ವಿಚಾರವಾಗಿ ಕರ್ನಾಟಕದವರು ಕೂಡ ಇನ್ಕ್ಲೂಡೆಡ್ ಇದರಲ್ಲಿ. ಅಂದ್ರೆ ಫ್ರೀ ಪ್ರಯಾಣ ಯಾರಿಗೆ ವಿದೇಶದಲ್ಲಿ ಇದ್ದವರು ಭಾರತೀಯರು ಅವರನ್ನ ಭಾರತಕ್ಕೆ ಕರೆಸಿಕೊಳ್ಳೋದಕ್ಕೆ ಸರ್ಕಾರವೇ ಮುತುವರ್ಜಿ ವಹಿಸಿ ಅವರನ್ನ ರಾಜ ಮರ್ಯಾದೆಯಿಂದ ಭಾರತಕ್ಕೆ ಕರ್ಕೊಂಡು ಬರಲಾಗಿದೆ. ಓಕೆ, ಅವರು ಕೂಡ ಅರ್ಹರು, ಅವರಿಗೆ ಬರಬೇಕಾಗಿತ್ತು, ಎಲ್ಲ ಫೈನ್, ಅವರಿಗೆ ಯಾವುದೇ ರೀತಿಯ ಟಿಕೆಟ್ ದರವನ್ನು ವಿಧಿಸಲಾಗಿಲ್ಲ, ಇದರಲ್ಲಿ ಯಾವುದೇ ಆಬ್ಜೆಕ್ಷನ್ ಇಲ್ಲ. ಆದ್ರೆ ಬಡ ಕೂಲಿ ಕಾರ್ಮಿಕರು ಕೂಡ ಅದನ್ನ ಅಪ್ಲೈ ಮಾಡ್ಬೇಕಲ್ವಾ? ಇಲ್ಲಿ ಯಾಕೆ ಅದನ್ನ ಮಾಡ್ಲಾಗ್ತಾ ಇಲ್ಲ? ಇವರಿಂದ ಯಾಕೆ ಡಬಲ್ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ? ಟಿಕೆಟ್ ದರವನ್ನ ಯಾಕೆ ದುಪ್ಪಟ್ಟು ಮಾಡಲಾಗಿದೆ? ಇವರು ಊರಿಗೆ ಹೋಗ್ಬೇಕು ಅಂತಂದ್ರೆ ಇವರು ಬೆಳಗ್ಗೆಯಿಂದ ಸಂಜೆ ತನಕ ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಬಸವಳಿದು ಪುಟ್ಟ ಮಕ್ಕಳನ್ನ ನೆಲದ ಮೇಲೆ ಮಲಗಿಸಿಕೊಂಡು ಸಾಮಾಜಿಕ ಅಂತರ ಇಲ್ಲ, ಇವರಿಗೆ ಮಾಸ್ಕ್ ಕೂಡ ಯಾರು ಕೂಡ ಕೊಟ್ಟಿಲ್ಲ, ತೆಗೆದುಕೊಳ್ಳೋದಕ್ಕೆ ಹಣ ಇಲ್ಲ, ಊಟಕ್ಕೂ ಗತಿ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಡಬಲ್ ಟಿಕೆಟ್ ರೇಟ್ ಅನ್ನ ಕೊಟ್ಟು ಇವರು ಊರಿಗೆ ಹೋಗ್ಬೇಕು. ಇದು ಯಾವ ನ್ಯಾಯ? ಈ ತಾರತಮ್ಯ ಯಾಕೆ? ಇದಕ್ಕೆ ಉತ್ತರ ಬೇಕಾಗಿದೆ. ಸರ್ಕಾರದ ದುಡ್ಡು ಉಳಿಸೋಕೆ ಕಾರ್ಮಿಕರ ಕಣ್ಣೀರೇ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ಕಾರ್ಮಿಕರ ಬಗೆಗಿನ ಈ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರೋದು. ಸರ್ಕಾರದ ದುಡ್ಡು ಉಳಿಸೋದಕ್ಕೆ KSRTC ನಷ್ಟದಲ್ಲಿದೆ, ಅದನ್ನ ಕಾಪಾಡ್ಕೊಳ್ಳೋದಕ್ಕೆ, ಅದನ್ನ ಲಾಭ ಮಾಡ್ಕೊಳ್ಳೋದಕ್ಕೆ ಅಥವಾ ನಷ್ಟವನ್ನ ಭರಿಸೋದಕ್ಕೆ ಈ ರೀತಿ ಕಾರ್ಮಿಕರ ಕಣ್ಣೀರೇ ಬೇಕಾಗಿತ್ತಾ? ಕಾರ್ಮಿಕರಿಗೆ ಬಲಿಪಶು ಆಗ್ಬೇಕಾಗಿತ್ತಾ? ಅವರು ಇಂತಹ ಟ್ರೀಟ್ಮೆಂಟ್ಗೆ ಅರ್ಹರ? ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಸರ್ಕಾರದ ದುಡ್ಡು ಉಳಿಸೋದಕ್ಕೆ ಕಾರ್ಮಿಕರ ಕಣ್ಣೀರೇ ಬೇಕಿತ್ತ? ನಾವೀಗ ನೋಡ್ತಾ ಇದ್ವಿ ಅಲ್ಲಿ ಮಾತಾಡ್ತಾ ಇದ್ದಂತಹ ರೀತಿ, ನಮ್ಗೆ ಊಟಕ್ಕೂ ಗತಿ ಇಲ್ಲ, ಕರ್ಕೊಂಡು ಹೋಗೋದಾದ್ರೆ ಹೋಗಿ, ಇಲ್ಲ ನಾವು ಇಲ್ಲೇ ಇರ್ತೀವಿ ಅಂದ್ರೆ ಇಂತಹ ಹತಾಶೆಯ ಪರಿಸ್ಥಿತಿಗೆ ಕಾರ್ಮಿಕರು ಕೂಡ ತಲುಪಿದ್ದಾರೆ. ಸರ್ಕಾರದ ದುಡ್ಡು ಉಳಿಸೋದಕ್ಕೆ KSRTC ನಷ್ಟದಲ್ಲಿ ಇದೆ, ಕರೆಕ್ಟ್. ಓಕೆ, ಈ ಸಂದರ್ಭದಲ್ಲಿ KSRTC ಅಲ್ಲ, ಎಲ್ಲವೂ ಕೂಡ ನಷ್ಟದಲ್ಲಿದೆ, ಸರ್ಕಾರದ ಬೊಕ್ಕಸವೇ ಬರಿದಾಗಿದೆ.
ಆದ್ರೆ ಪ್ರಯಾಣದ ವ್ಯವಸ್ಥೆಯನ್ನ ಮಾಡಬಹುದು ಸರ್ಕಾರ, ಯಾಕಂದ್ರೆ ಕೆಎಸ್ಆರ್ಟಿಸಿಯ ಲಾಭ ಮುಂದಿನ ದಿನಗಳಲ್ಲಿ ನೋಡ್ಕೋಬಹುದು. ಪ್ರಯಾಣಿಕರ ಅನಿವಾರ್ಯತೆ ಇದು, ಕಾರ್ಮಿಕರ ಅನಿವಾರ್ಯತೆ. ಸರ್ಕಾರವೇ ತೀರ್ಮಾನ ಕೈಗೊಂಡಿರೋದು ನೀವು ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿ ಅಂತ. ಈ ಸಂದರ್ಭದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಬೇಕಾ ಅಥವಾ ಮಾನವೀಯತೆಯ ದೃಷ್ಟಿಕೋನ ಬೇಕಾ? ಇದಕ್ಕೆ ಉತ್ತರ ಬೇಕಾಗಿದೆ. ಕೆಎಸ್ಆರ್ಟಿಸಿ ಸುಲಿಗೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಕೇಳ್ತಾ ಇರುವಂತದ್ದು, ಈಗಾಗಲೇ ಕೇಂದ್ರ ಸರ್ಕಾರ ರೈಲುಗಳಲ್ಲಿ ಕಾರ್ಮಿಕರಿಗೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತದ್ದು, ಕಾರ್ಮಿಕರು ದುಪ್ಪಟ್ಟು ಹಣವನ್ನ ಕೊಟ್ಟು ತಮ್ಮ ತಮ್ಮ ಊರುಗಳಿಗೆ ಬಸ್ಗಳಲ್ಲಿ ಹೋಗಬಹುದು ಅನ್ನುವಂಥದ್ದು. ಮತ್ತೊಂದು ವಿಚಾರ ಗಮನಿಸಬೇಕು, ಇಲ್ಲಿ ಕೊರೋನಾಗೆ ಸಂಬಂಧಪಟ್ಟಂತಹ ಯಾವ ಮುನ್ನೆಚ್ಚರಿಕಾ ಕ್ರಮ ಕೂಡ ಪಾಲನೆ ಆಗ್ತಾ ಇಲ್ಲ. ಟೆಂಪರೇಚರ್ ಸ್ಕ್ರೀನಿಂಗ್ ಒಂದು ಬಿಟ್ಟು ಇನ್ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ಯಾಕಂದ್ರೆ ಜನ ಗುಂಪು ಗುಂಪಾಗಿ ಅಲ್ಲಿ ನೆಲದ ಮೇಲೆ ಕೂತ್ಕೊಂಡಿದ್ದಾರೆ. ಅಲ್ಲಿ ಮಾಸ್ಕ್ ಗಳನ್ನ ಕೂಡ ಧರಿಸಿಲ್ಲ ಎಷ್ಟೋ ಮಂದಿ. ಈ ರೀತಿ ಅವರು ಊರಿಗೆ ಹೋಗಬೇಕಾಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆರೋಗ್ಯದ ಬಗ್ಗೆ ಆತಂಕ ಇದೆ, ದುಡಿಮೆ ಇಲ್ಲ, ಸಂಬಳ ಇಲ್ಲ, ಕೆಲಸ ಏನಾಗುತ್ತೋ, ನಾಳಿನ ಭವಿಷ್ಯ ಏನು ಗೊತ್ತಿಲ್ಲ. ಲಾಕ್ಡೌನ್ ಇಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಕಾರ್ಮಿಕರು. ಊಟಕ್ಕೂ ಗತಿ ಇಲ್ಲ. ಇಂತಹ ಬಡ ಕಾರ್ಮಿಕರ ಹೊಟ್ಟೆ ಮೇಲೆ ಈ ರೀತಿ ಬರೆ ಎಳೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಉತ್ತರ ಕೊಡಬೇಕು. ಸಾರಿಗೆ ಸಚಿವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು. ಯಾವ ಉದ್ದೇಶದ ಮೇರೆಗೆ ಡಬಲ್ ಹಣವನ್ನ ಇವರಿಂದ ವಸೂಲಿ ಮಾಡಲಾಗ್ತಾ ಇದೆ? ಟಿಕೆಟ್ ದರವನ್ನ ನಿಗದಿಪಡಿಸಿರೋದಕ್ಕೆ ಸಂಬಂಧಪಟ್ಟಂತೆಯೇ ಆಕ್ರೋಶ ಇದೆ, ಆಕ್ಷೇಪ ಇದೆ. ಅವರಿಂದ ಹಣ ವಸೂಲಿ ಮಾಡಬಾರ್ದು. ವಿದೇಶದಿಂದ ಬರುವಂತಹ ಭಾರತೀಯರನ್ನ ಉಚಿತವಾಗಿ ಕರ್ಕೊಂಡು ಬರಲಾಯಿತು, ಇವರು ಮಾತ್ರ ಹಣ ಕೊಟ್ಟು ತಮ್ಮ ತಮ್ಮ ಜಿಲ್ಲೆಗಳಿಗೆ ಊರುಗಳಿಗೆ ಪ್ರಯಾಣ ಮಾಡಬೇಕಾ? ಇದಕ್ಕೆ ಉತ್ತರ ಬೇಕು. ಅಷ್ಟೇ ಅಲ್ಲ, ನಿಮ್ಮ ಖರ್ಚಲ್ಲಿ ಹೋಗಿ ಅಂತ ಹೇಳಿದ್ಮೇಲೆ ಹಂಗೋ ಹಿಂಗೋ ಟಿಕೆಟ್ ಅನ್ನ ಹೊಂದಿಸ್ಕೊಂಡು ದುಡ್ಡನ್ನ ಹೊಂದಿಸ್ಕೊಂಡು ಅವರು ಮೆಜೆಸ್ಟಿಕ್ ಬಂದ್ರೆ ದುಪ್ಪಟ್ಟು ಹಣ ಕೊಡಿ ಅಂತ ಅವರಿಂದ ವಸೂಲಿ ಮಾಡುವಂತದ್ದು, ಇದು ಯಾವ ಕಾರಣಕ್ಕೆ, ಯಾವ ಮಾನದಂಡದ ಮೇಲೆ, ಯಾರ ಪರ್ಮಿಷನ್ ಮೇರೆಗೆ ಕಾರ್ಮಿಕರಿಂದ, ಬಡ ಕೂಲಿ ಕಾರ್ಮಿಕರಿಂದ ಡಬಲ್ ಟಿಕೆಟ್ ದರವನ್ನ ವಸೂಲಿ ಮಾಡಲಾಗ್ತಾ ಇದೆ? ಇದರ ಹಿಂದಿನ ಉದ್ದೇಶ ಏನು? ಇದಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಇಷ್ಟು ಗೊತ್ತಿದ್ದು ಕೂಡ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ? ಕೂಲಿ ಕಾರ್ಮಿಕರು ದುಡ್ಡಿಲ್ಲ ಅಂತಂದ್ರೆ ಅವ್ರನ್ನ ಅಲ್ಲೇ ಬಿಡ್ತೀರಾ? ಅವ್ರನ್ನ ಊರಿಗೆ ಕಳಿಸೋದಿಲ್ವಾ? ಏನ್ ಕ್ರಮ ಕೈಗೊಂಡಿದ್ದೀರಾ ಅವರ ಒಂದು ಶ್ರೇಯಕ್ಕೆ ಸಂಬಂಧಪಟ್ಟಂತೆ, ಅವರ ಒಂದು ರೀಚ್ ಆಗುವಂತಹ ತಲುಪುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕು, ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು, ಸಾಕಷ್ಟು ಕನಸು ಇದೆ ಅವ್ರದ್ದು. ಯಾಕಂತಂದ್ರೆ ಈಗ ಊಟಕ್ಕೂ ಗತಿ ಇಲ್ಲ, ಊರಿಗೆ ಹೋದ್ರೆ ಅಟ್ಲೀಸ್ಟ್ ಊಟ ಆದ್ರೂ ಮಾಡಬಹುದು, ಮೂಲಭೂತ ಅವಶ್ಯಕತೆ ಅಷ್ಟಕ್ಕೆ ಅವ್ರಿಗೆ ಪರದಾಡ್ತಾ ಇರುವಂತದ್ದು. ಅಂಥವರಲ್ಲಿ ದುಡ್ಡನ್ನು ವಸೂಲಿ ಮಾಡ್ತೀರಾ ಅಂತಂದ್ರೆ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯನ? ಹಾಗಾದ್ರೆ ಇಲ್ಲಿ ವಿದೇಶದಿಂದ ಬರುವವರನ್ನ ವಿಮಾನದಲ್ಲಿ ಉಚಿತವಾಗಿ ಕರ್ಕೊಂಡು ಬರಲಾಗತ್ತೆ, ಬಸ್ಗಳಲ್ಲಿ ಹೋಗ್ಬೇಕಾದಂತಹ ಕಾರ್ಮಿಕರನ್ನ ಈ ರೀತಿ ದಂಡ ವಿಧಿಸಿ, ಅಂದ್ರೆ ಡಬಲ್ ಟಿಕೆಟ್ ದರವನ್ನ ಕೊಡಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕಾ? ಸರ್ಕಾರದ ದುಡ್ಡು ಉಳಿಸೋದಿಕ್ಕೆ ಕಾರ್ಮಿಕರ ಕಣ್ಣಿರಬೇಕಾಗಿತ್ತ? ಸಂಕಷ್ಟದ ಹೊತ್ತಲ್ಲಿ ದುಡ್ಡು ಮಾಡೋದಿಕ್ಕೆ ಕೆಎಸ್ಆರ್ಟಿಸಿ ನಿಂತು ಬಿಡ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಕೆಎಸ್ಆರ್ಟಿಸಿಯ ಈ ಧೋರಣೆ ಬಗ್ಗೆ ಆಕ್ರೋಶ ಇದೆ, ಆಕ್ಷೇಪ ಇದೆ. 3 ದಿನದ ಹಿಂದೆ ಉಚಿತವಾಗಿ ಕಾರ್ಮಿಕರನ್ನ ಸರ್ಕಾರ ಕಳುಹಿಸಿದೆ. ಇನ್ನೆಷ್ಟು ಕಾರ್ಮಿಕರು ಹೋಗ್ತಾರೆ ಅಂತ ಸರ್ಕಾರ ಲಿಸ್ಟ್ ಕೂಡ ಮಾಡಿತ್ತು. ಅಂದ್ರೆ 3 ದಿನದ ಹಿಂದೆ ಕಾರ್ಮಿಕರನ್ನ ಕಳುಹಿಸಲಾಗಿತ್ತು, ಇನ್ನೆಷ್ಟು ಹೋಗ್ತಾರೆ ಅಂತ ಲಿಸ್ಟ್ ಕೂಡ ಮಾಡಿತ್ತು. ಲಿಸ್ಟ್ ನಲ್ಲಿ ಲಕ್ಷಾಂತರ ಸಂಖ್ಯೆಯ ಕಾರ್ಮಿಕರು ಹೊರ ಹೋಗುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅಷ್ಟೂ ಜನರಿಗೆ ಉಚಿತವಾಗಿ ಕಳುಹಿಸಿದ್ರೆ ದುಡ್ಡು ಬರಲ್ಲ, ಆದಾಯ ಬರಲ್ಲ. ಯಾಕಂದ್ರೆ ಈಗ ಕೆಎಸ್ಆರ್ಟಿಸಿ ಓಡಾಡ್ತಾ ಇಲ್ಲ. ಹಾಗಾಗಿ ಟಿಕೆಟ್ ಮೂಲಕ ಈಗ ಹಣ ವಸೂಲಿಗೆ ಕೆಎಸ್ಆರ್ಟಿಸಿ ಇಳಿದಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದು ಜನಕ್ಕೆ ಗೊತ್ತಾಗೋದಿಲ್ವಾ? ಇದು ಮಾಧ್ಯಮಗಳ ಗಮನಕ್ಕೆ ಬರೋದಿಲ್ವಾ? ಖಂಡಿತವಾಗ್ಲೂ ಬರುತ್ತೆ. ಈಗ ಆಗಿರೋದು ಕೂಡ ಅದೇ. ಸರ್ಕಾರದ ದುಡ್ಡು ಉಳಿಸೋದಿಕ್ಕೆ ಕಾರ್ಮಿಕರ ಕಣ್ಣೀರನ್ನ ಬಳಕೆ ಮಾಡುವಲ್ಲಿ ಕೆಎಸ್ಆರ್ಟಿಸಿ ನಿಂತಿದೆ. ಈಗ ಸಂಕಷ್ಟದ ಹೊತ್ತಲ್ಲಿ ದುಡ್ಡು ಮಾಡೋದಿಕ್ಕೆ ಕೆಎಸ್ಆರ್ಟಿಸಿ ನಿಂತು ಬಿಡ್ತಾ ಅನ್ನುವಂತಹ ಪ್ರಶ್ನೆ. ಈ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ 3 ದಿನದ ಹಿಂದೆ ಕಾರ್ಮಿಕರನ್ನ ಉಚಿತವಾಗಿ ಸರ್ಕಾರ ಕಳುಹಿಸಿತ್ತು. ಅದ ದಿಢೀರಂತ 3 ದಿನ ಆದ್ಮೇಲೆ ದುಪ್ಪಟ್ಟು ಟಿಕೆಟ್ ದರವನ್ನ ವಿಧಿಸ್ತಾರೆ ಅಂತಂದ್ರೆ ಯಾಕಿರಬಹುದು ಅಂತ ನೋಡ್ತಾ ಹೋದ್ರೆ ಇನ್ನೆಷ್ಟು ಕಾರ್ಮಿಕರು ಹೊರ ಹೋಗ್ತಾರೆ ಅಂತ ಸರ್ಕಾರ ಲಿಸ್ಟ್ ಮಾಡ್ಕೊಂಡಿತ್ತು. ಆ ಲಿಸ್ಟ್ ನಲ್ಲಿ ಲಕ್ಷಾಂತರ ಸಂಖ್ಯೆಯ ಕಾರ್ಮಿಕರು ಹೊರ ಹೋಗುವ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿತ್ತು. ಅಷ್ಟೂ ಜನರನ್ನ ಉಚಿತವಾಗಿ ಕಳುಹಿಸಿದ್ರೆ ದುಡ್ಡು ಬರಲ್ಲ, ಖಂಡಿತವಾಗ್ಲೂ ಕೂಡ ಆದಾಯ ಕೂಡ ಬರಲ್ಲ. ಆಲ್ರೆಡಿ ಈಗ ನಷ್ಟದಲ್ಲಿದೆ ಕೆಎಸ್ಆರ್ಟಿಸಿ, ಗೊತ್ತಿರೋದು. ಜನರ ಸೇವೆಗೆ ಇದು ಓಡಾಡ್ತಾ ಇಲ್ಲ. ಆದ್ರೆ ಟಿಕೆಟ್ ಮೂಲಕ ಹಣ ವಸೂಲಿಗೆ ಕೆಎಸ್ಆರ್ಟಿಸಿ ಇಳಿದಿದೆ ಅನ್ನುವಂತಹ ಆರೋಪ. ಯಾಕಂದ್ರೆ ಈ ಒಂದು ನಷ್ಟದಲ್ಲಿದೆ ಆಲ್ರೆಡಿ. ಮತ್ತೆ ಕಾರ್ಮಿಕರನ್ನ ಉಚಿತವಾಗಿ ಕಳಿಸಿದ ಸಂದರ್ಭದಲ್ಲಿ ಲಿಸ್ಟ್ ಮಾಡಿದಾಗ ಲಕ್ಷಾಂತರ ಜನ ಇನ್ನು ಹೋಗ್ಬೇಕಾಗಿದೆ ಅಂತ ಗೊತ್ತಾಗಿದೆ. ಒಬ್ಬೊಬ್ಬರ ಕೈಯಲ್ಲಿ ಡಬಲ್ ಟಿಕೆಟ್ ದರವನ್ನ ವಿಧಿಸಿ ವಸೂಲಿ ಮಾಡಿದ್ರೆ ಆಗ ಎಲ್ಲ ನಷ್ಟವನ್ನ ಸರಿದೂಗಿಸಬಹುದು ಅನ್ನುವಂಥದ್ದು ಕೆಎಸ್ಆರ್ಟಿಸಿಯ ಲೆಕ್ಕಾಚಾರ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆ, ಜನರ ಸೇವೆಗೆ ಅಂತ ಇರುವಂತಹ ಸಂಸ್ಥೆ ಈ ರೀತಿ ಥಿಂಕ್ ಮಾಡುತ್ತೆ, ಈ ರೀತಿ ಯೋಚನೆ ಮಾಡುತ್ತೆ ಅಂತಂದ್ರೆ ಹಾಗಾದ್ರೆ ಕಾರ್ಮಿಕರ ಪರವಾಗಿ ಯಾರು ಯೋಚನೆ ಮಾಡಬೇಕು? ಎಸ್, ಇನ್ನು ಕಾರ್ಮಿಕರ ಕಷ್ಟ ನಿಜಕ್ಕೂ ಅವರು ಹೇಳ್ಕೊಳ್ತಾ ಇದ್ದಾರೆ. ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಈ ರೀತಿ ಒಂದು ಪರಿಸ್ಥಿತಿಗೆ ಅವ್ರನ್ನ ತರಬಾರ್ದಿತ್ತು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಮಾಡಬೇಕಾದಂತಹ ಕೆಲಸ. ಈ ರೀತಿಯ ಒಂದು ಪರಿಸ್ಥಿತಿ ಅವರಿಗೆ ಬರಬಾರ್ದಿತ್ತು. ಇನ್ನು ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನಡೆಸಿರುವಂತಹ ಮಾತುಕತೆಯನ್ನ ನೋಡೋಣ ಬನ್ನಿ.
ಬೆಂಗಳೂರಿನಲ್ಲಿರುವಂತಹ ಕೂಲಿ ಕಾರ್ಮಿಕರು ಹಾಗೂ ವಲಸೆ ಕಾರ್ಮಿಕರನ್ನ ಆಯಾ ಜಿಲ್ಲೆಗಳಿಗೆ ಕಳಿಸುವಂತಹ ಕೆಲಸವನ್ನ ಈಗ ಸರ್ಕಾರ ಮಾಡ್ತಾ ಇದೆ. ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಅವರವರ ಜಿಲ್ಲೆಗೆ ಕಳಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಈ ಆದೇಶ ಹೊರ ಬರ್ತಿದ್ದಂಗೆ ಹೊರ ರಾಜ್ಯದ ಕಾರ್ಮಿಕರು ಕೂಡ ಈಗ ಮೆಜೆಸ್ಟಿಕ್ಗೆ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಜಾರ್ಖಂಡ್ ಮೂಲದವರು, ಜಾರ್ಖಂಡ್ ಹಾಗೂ ಬಿಹಾರ್ ಮೂಲದ ಕಾರ್ಮಿಕರು. ಇವರೆಲ್ಲರೂ ಕೂಡ ಹಲವು ದಿನಗಳಿಂದ ಬೆಂಗಳೂರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ರು. ಆದರೆ ಯಾವಾಗ ಲಾಕ್ಡೌನ್ ಅನ್ನ ಜಾರಿಗೆ ತರಲಾಯಿತು ಆಗಿಂದ ಇವರೆಲ್ಲರೂ ಕೂಡ ಕೆಲಸ ಕಾರ್ಯಗಳಿಲ್ಲದೆ ಮನೆಯಲ್ಲೇ ಇದ್ರು. ಈಗ ಸದ್ಯ ಎಲ್ಲರೂ ಕೂಡ ಆಯಾ ಜಿಲ್ಲೆಗಳಿಗೆ ಹೋಗಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿರುವಂತಹ ಕಾರಣಕ್ಕಾಗಿ ಇವರು ಕೂಡ ತಮ್ಮೂರಿಗೆ ಬಸ್ ಇದೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಬಂದಿದ್ರು. ಆದರೆ ಇವ್ರು ಯಾರು ಕೂಡ ಬಸ್ ಇಲ್ಲ ಅಂತ ಹೇಳಿದ್ದಾರೆ. ಸರ್ आप कहाँ पे जा रहे हो? आप अभी यहाँ से बस है आप गाँव को जाने के लिए? ये सर बताया कि मेरे को झारखंड का स्पेशल ट्रेन चल रहा है मजदूरों के लिए, सूचना मिला सर, यार न्यूज में भी बराबर दे रहा है झारखंड से स्पेशल ट्रेन हो गया झारखंड के लिए चालू। और अभी बोला कि KCRTC बस से रेलवे स्टेशन छोड़ेगा और उसके बाद रेलवे स्पेशल मजदूरों के लिए बनाया गया है झारखंड राज्य के लिए। इसके लिए हमको मिस्त्री भी फोन किया, बोला कि जाओ उससे तुम लोगों का ट्रेन चालू हो रहा है। हम लोग उधर से किराया दे दिया, हम लग जाओ। अब आए हैं इधर पता नहीं लग रहा है यहाँ पे। अभी यहाँ पे ट्रेन वगैरह है सर आपके जाने के लिए, गाँव के लिए ट्रेन है यहाँ पे? नेट पे नहीं दे रहा है सर। क्या बोल रहे हैं यहाँ पे ऑफिसर्स, क्या बोल रहे हैं? ऑफिसर से अभी बात नहीं हुआ सर, पता नहीं चल रहा है। बोलता है नहीं है ट्रेन, कोई नहीं है। और न्यूज में बराबर आ रहा है कि स्पेशल ट्रेन झारखंड के लिए हो गया, चालू है झारखंड जाने के लिए। तो अभी अभी आपकी पुलिस से बातचीत हुई, पुलिस ने क्या बोले सर? अभी आपके बोला आपको इन्फॉर्मेशन गलत मिला है। हाँ जी, ऐसे बात बोला। हम लोग तो कल तेलंगाना से देखें जो रांची हटिया बस थी, ट्रेन चली 1200 मजदूरों के लिए, तो सोचे सभी ट्रेन चालू हो गई होगी, हम लोग वहाँ से वापस आए। ಸಾಮಾಜಿಕ ಅಂತರ ಇಲ್ಲದೆ ಕಾರ್ಮಿಕರನ್ನ ಕಳುಹಿಸೋದು ಎಷ್ಟು ಸರಿ? ಕೊರೋನಾ ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ಆದ್ರೆ ಇಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿರೋದು, ಬೆಂಗಳೂರಿಂದ ಹೊರ ಊರುಗಳಿಗೆ ತೆರಳ್ತಾ ಇರುವವರ ಆರೋಗ್ಯ ತಪಾಸಣೆ ಮಾಡಲಾಗಿದ್ಯಾ? ಹಾಗಾದ್ರೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿದ ತಕ್ಷಣಕ್ಕೆ ಕೊರೋನಾ ಇರೋದು ಪತ್ತೆಯಾಗುತ್ತಾ? ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ರೆ ಲಾಕ್ಡೌನ್ ಸಡಿಲಿಕೆ ಬೆನ್ನಲ್ಲೇ ವಲಸೆ ಕಾರ್ಮಿಕರನ್ನ ಕಳುಹಿಸ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಈ ವಲಸೆ ಕಾರ್ಮಿಕರು ಎಲ್ಲಾ ಏರಿಯಾಗಳಲ್ಲೂ ಕೂಡ ಇದ್ದವರು. ಬೆಂಗಳೂರಲ್ಲಿ ಸೂಕ್ತ ಪರೀಕ್ಷೆ ಮಾಡದೆ ಮತ್ತೊಂದು ಎಡವಟ್ಟು ಮಾಡ್ತಾ ಇದೆಯಾ ಸರ್ಕಾರ? ಯಾಕಂದ್ರೆ ಇಲ್ಲಿಂದ ಇವರನ್ನ ಕಳುಹಿಸುವಂತಹ ಭರದಲ್ಲಿ ಕೊರೋನಾವನ್ನ ಕಳುಹಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆಯಾ? ಹಳ್ಳಿಗಳಿಗೆ ಸಾಮಾಜಿಕ ಅಂತರ ಇಲ್ಲದೆ ಕಾರ್ಮಿಕರನ್ನ ಕಳುಹಿಸುವಂತದ್ದು, ಮಾಸ್ಕಿನ ವ್ಯವಸ್ಥೆ ಮಾಡದೆ ಕಾರ್ಮಿಕರನ್ನ ಕಳುಹಿಸುವಂತದ್ದು, ಬರೀ ಥರ್ಮಲ್ ಸ್ಕ್ರೀನಿಂಗ್ ಮಾಡಿದ್ರೆ ಸಾಕಾಗತ್ತಾ? ಬೆಂಗಳೂರಿನ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಹೊರ ರಾಜ್ಯಕ್ಕೆ ಹೋಗ್ತಾರೆ, ಹೊರ ಊರಿಗೆ ಹೋಗ್ತಾರೆ. ನಿಯಮ ಇರೋದೇ ಒಂದು, ಸರ್ಕಾರ ಮಾಡ್ತಾ ಇರೋದೇ ಮತ್ತೊಂದು. ಹಾಗಾದ್ರೆ ಇಲ್ಲಿ ಕೊರೋನಾ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯ ಒಂದು ಕ್ರಮವನ್ನ ಕೈಗೊಳ್ತಾ ಇದೆ? ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೋಬೇಕು, ಮಾಸ್ಕ್ ಹಾಕಬೇಕು, ಎಲ್ಲವೂ ಕೂಡ ಆಗ್ಬೇಕು. ಆದ್ರೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಕೊರೋನಾ ಇಲ್ಲದೆ ಇರೋದನ್ನ ದೃಢಪಡಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಇದ್ಯಾವುದನ್ನು ಕೂಡ ಮಾಡದೆ ಕಾರ್ಮಿಕರನ್ನ ಕಳುಹಿಸೋದಕ್ಕೆ ಯಾಕೆ ಮುಂದಾಯ್ತು? ಹಾಗಾದ್ರೆ ಕೊರೋನಾಗೆ ಸಂಬಂಧಪಟ್ಟಂತಹ ಗಂಭೀರತೆ ಇಷ್ಟೇನಾ ಸರ್ಕಾರದ ಕಡೆಯಿಂದ? ಬೆಂಗಳೂರಿಂದ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಹೊರ ಊರಿಗೆ ತೆರಳುತ್ತಿದ್ದಾರೆ. ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಹೊರ ಊರಿಗೆ ತೆರಳುತ್ತಾ ಇದ್ದಾರೆ. ಅಷ್ಟೂ ಜನರಲ್ಲಿ ಕೊರೋನಾ ಇದೆಯಾ ಇಲ್ವಾ ಅನ್ನುವಂತಹ ಸೂಕ್ತ ಪರೀಕ್ಷೆ ಆಗ್ತಾ ಇದೆಯಾ? ಅವರಿಗೆ ಬೇಕಾದಂತಹ ಸ್ಯಾನಿಟೈಸರ್ ಆಗಲಿ ಅಥವಾ ಮಾಸ್ಕ್ ಅನ್ನ ಒಂದು ವ್ಯವಸ್ಥೆ ಮಾಡೋದಾಗ್ಲಿ ಅಥವಾ ಥರ್ಮಲ್ ಸ್ಕ್ರೀನಿಂಗ್ ಮಾಡಿದ ತಕ್ಷಣ ಎಲ್ಲವೂ ಕೂಡ ನಾರ್ಮಲ್ ಇದೆ ಅಂತ ಹೇಳಕ್ಕಾಗತ್ತಾ? ಯಾಕಂದ್ರೆ ಈಗ ಕೊರೋನಾ ಸೋಂಕು ಪತ್ತೆ ಆಗ್ತಾ ಇರುವಂತದ್ದು ಸೋಂಕಿನ ಲಕ್ಷಣಗಳು ಇಲ್ಲದೆ ಇರುವಂತಹ ಪೇಷಂಟ್ಗಳಲ್ಲಿ ಅತಿ ಹೆಚ್ಚು. ಹೀಗಾಗಿ ಕೊರೋನಾ ಹೇಗ್ ಬರುತ್ತೆ, ಯಾವ ರೀತಿ ಬರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಕೊರೋನಾ ಇರೋರ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಿನ ಕೆಲಸ. ಇಂತಹ ಸಂದರ್ಭದಲ್ಲಿ ಅವನ್ನ ಸೂಕ್ತ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಅಷ್ಟು ಜನರನ್ನು ಕೂಡ ಪರೀಕ್ಷೆ ಮಾಡಲಾಗಿದ್ಯಾ? ಕೊರೋನಾಗೆ ಸಂಬಂಧಪಟ್ಟಂತಹ ಎಲ್ಲಾ ಕ್ರಮಗಳನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಪಾಲನೆ ಮಾಡಲಾಗಿದ್ಯಾ? ಈ ಪ್ರಶ್ನೆಗೆ ಉತ್ತರ ಬೇಕು. ಯಾಕಂದ್ರೆ ಸರ್ಕಾರ ಕೊರೋನಾ ನಿಯಂತ್ರಣ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಹೆಚ್ಚಾಗದೇ ಇರೋ ರೀತಿ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತಾ ಇದೆ, ಬೇರೆ ಎಲ್ಲಾ ಕಡೆಗಳಲ್ಲಿ ಮಾಡ್ತಾ ಇದೆ. ಆದ್ರೆ ಎಲ್ಲವನ್ನ ಕೂಡ ಮಾಡಿ ಇಂತಹ ಒಂದು ದೊಡ್ಡ ಪ್ರಮಾಣ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಸಾಮಾಜಿಕ ಅಂತರ ಇಲ್ಲ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಮಹಿಳೆಯರು ನೆಲದ ಮೇಲೆ ಮಲ್ಕೊಂಡಿದ್ದಾರೆ, ನೆಲದ ಮೇಲೆ ಕೂತ್ಕೊಂಡಿದ್ದಾರೆ. ಅಲ್ಲಿ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಇದೆ ಗೊತ್ತಿಲ್ಲ. ಆಮೇಲೆ ಒಂದೇ ಏರಿಯಾದಿಂದ ಬಂದಿರೋರ? ಖಂಡಿತ ಅಲ್ಲ. ಬೆಂಗಳೂರಿನ ಅಷ್ಟೂ ಏರಿಯಾಗಳಲ್ಲೂ ಕೂಡ ವಲಸೆ ಕಾರ್ಮಿಕರಾಗಿ, ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಅಷ್ಟೂ ಜನ ಕೂಡ ಇದ್ದಾರೆ. ಡೇಂಜರ್ ಝೋನ್ಗಳಿಂದಲೂ ಕೂಡ ಬಂದಿರೋರು ಇದ್ದಾರೆ. ಇನ್ನು ಸಂದರ್ಭದಲ್ಲಿ ಊಟ ಮಾಡ್ತಾ ಇದ್ದಾರೆ ಅಲ್ಲೇ ನಿಂತ್ಕೊಂಡು. ಸ್ಯಾನಿಟೈಸ್ ಮಾಡ್ಕೊಳಕ್ ಆಗ್ತಿದ್ಯಾ? ಇಲ್ಲ. ಸಾಮಾಜಿಕ ಅಂತರ ಇದೆಯಾ? ಇಲ್ಲ. ಮಾಸ್ಕ್ ಧಾರಣೆ ಇದೆಯಾ?
ಅದು ಕೂಡ ಇಲ್ಲ. ಥರ್ಮಲ್ ಸ್ಕ್ರೀನಿಂಗ್ ಬಸ್ಸಲ್ಲಿ ಹೋಗೋ ಸಂದರ್ಭದಲ್ಲಿ ಆಗ್ತಾ ಇರುವಂತದ್ದು. ಅಷ್ಟೊತ್ತಿಗೆ ಅದು ಸೋಂಕು ಇದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ? ನಾವು ನೋಡಬಹುದು, ಅಲ್ಲಿ ನೆಲದ ಮೇಲೆ ಬಟ್ಟಲು ಇಟ್ಕೊಂಡು ಊಟ ಮಾಡ್ತಾ ಇದ್ದಾರೆ ಕಾರ್ಮಿಕರು. ಅಂದ್ರೆ ಅವರ ಪರಿಸ್ಥಿತಿ ಬಗ್ಗೆ ನಿಜಕ್ಕೂ ಕೂಡ ಅತ್ಯಂತ ಮರುಕ ಅನ್ಸುತ್ತೆ, ಕನಿಕರ ಅನ್ಸುತ್ತೆ. ಈ ಪರಿಸ್ಥಿತಿ ಬರಬಾರ್ದಿತ್ತು ಅನ್ಸುತ್ತೆ. ಆದ್ರೆ ಇಲ್ಲಿ ವಿಚಾರ ಇರುವಂತದ್ದು ಏನಂದ್ರೆ ಕೊರೋನಾ ನಿಯಂತ್ರಣ ಆಗ್ಬೇಕು, ಕೊರೋನಾ ಹರಡಬಾರ್ದು, ಇನ್ನಷ್ಟು ಕಡಿಮೆ ಆಗ್ಬೇಕು, ಈ ಲಾಕ್ಡೌನ್ ಪರಿಸ್ಥಿತಿ ಮತ್ತಷ್ಟು ಮುಂದುವರಿಬಾರ್ದು ಅನ್ನೋದು. ಆದ್ರೆ ಅದಕ್ಕೆ ಪೂರಕವಾದಂತಹ ಕೆಲಸ, ಮುನ್ನೆಚ್ಚರಿಕಾ ಕ್ರಮ ಆಗಿದ್ಯಾ? ಖಂಡಿತವಾಗ್ಲೂ ಇಲ್ಲ, 100% ಆಗಿಲ್ಲ. ಈ ದೃಶ್ಯಗಳೇ ಅದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಹಾಗಿದ್ರೆ ಕೊರೋನಾ ಹೇಗೆ ಹಬ್ಬತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಒಂದು ಡೀಟೇಲ್ಸ್ ಅನ್ನು ಕೊಡ್ತಾ ಇದೆ ಸಾರ್ವಜನಿಕರಿಗೆ. ಮನೆ ಮನೆಗೆ ತೆರಳಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅಂತ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದೆ. ಆದ್ರೆ ಈ ರೀತಿಯ ಒಂದು ದೃಶ್ಯವನ್ನ ನೋಡ್ತಾ ಇದ್ರೆ ಇದು ಕೊರೋನಾ ಬಾಂಬ್ ಸ್ಫೋಟ ಆಯ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೋಂಕಿತರು ಕಂಡು ಬಂದ್ರು, ಅದು ಕೂಡ ಬಡ ಕೂಲಿ ಕಾರ್ಮಿಕರ ಜೀವನವನ್ನೇ ಕಿತ್ತುಕೊಳ್ತು ಅಂತ ಇಟ್ಕೊಳ್ಳಿ. ಯಾರಿದರ ಹೊಣೆಯನ್ನ ಹೊರ್ತಾರೆ? ಯಾರಿದಕ್ಕೆ ಜವಾಬ್ದಾರರಾಗ್ತಾರೆ? ಸರ್ಕಾರ ಯಾವ ರೀತಿ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು, ಅದು ಪಾಲನೆ ಆಗಿಲ್ಲ, ಇಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಇದರ ಪರಿಣಾಮವನ್ನ ಯಾರು ಎದುರಿಸಬೇಕಾಗತ್ತೆ? ಆ ಬಡ ಕೂಲಿ ಕಾರ್ಮಿಕರೇ ಮತ್ತೆ ಎದುರಿಸಬೇಕಾಗತ್ತೆ. ಅವರೇ ಕೊರೋನಾ ಆತಂಕವನ್ನು ಎದುರಿಸ್ತಾ ಇರುವಂತದ್ದು. ಅವರ ಆರೋಗ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡು ಅವರಿಗೆ ಸೂಕ್ತವಾದಂತಹ ಪರೀಕ್ಷೆಯನ್ನ ಮಾಡಿಸಿ ಇನ್ನಷ್ಟು ಹಳ್ಳಿಗಳಿಗೆ, ಗ್ರೀನ್ ಝೋನ್ಗಳಿರುವಂತಹ ಹಳ್ಳಿಗಳು ರೆಡ್ ಝೋನ್ ಆಗದೆ ಇರೋ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಇಲ್ಲಿ ಅದ್ಯಾವುದೂ ಕೂಡ ಪಾಲನೆ ಆಗ್ತಾ ಇಲ್ಲ. ಕೆಎಸ್ಆರ್ಟಿಸಿಯಿಂದ ದುಪ್ಪಟ್ಟು ಟಿಕೆಟ್ ದರ ವಸೂಲಿ ಮಾಡುವಂತದ್ದು ಒಂದು ವಿಚಾರ, ಅದು ಕೂಡ ಅತ್ಯಂತ ಪ್ರಮುಖವಾದಂತಹ ವಿಚಾರ. ಇನ್ನೊಂದು ವಿಚಾರ, ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೋರಿಸ್ತಾ ಇರುವಂತಹ ನಿರ್ಲಕ್ಷ್ಯ. ಇಲ್ಲಿ ಕಾರ್ಮಿಕರನ್ನ ಕಳುಹಿಸಲಾಗ್ತಾ ಇದೆ, ಆದ್ರೆ ಕೊರೋನಾಗೆ ಸಂಬಂಧಪಟ್ಟಂತಹ ಯಾವ ನಿಯಮವನ್ನ ಪಾಲನೆ ಮಾಡಲಾಗ್ತಾ ಇದೆ? ಇಲ್ಲಿ ನೋಡಬಹುದು, ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು ನೆಲದ ಮೇಲೆ ಬಟ್ಲಿಟ್ಟುಕೊಂಡು ಕೈ ಸ್ಯಾನಿಟೈಸ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ, ಅಲ್ಲಿ ಕೈ ಸೋಪ್ ಹಾಕಿ ವಾಶ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಅವ್ರ ಹತ್ರ ಮಾಸ್ಕ್ ಕೂಡ ಇಲ್ಲ. ನೆಲದ ಮೇಲೆ ಕುತ್ಕೊಳ್ಳುವಂಥದ್ದೇ ಈ ಸಂದರ್ಭದಲ್ಲಿ ಅತ್ಯಂತ ಡೇಂಜರ್. ಈಗಾಗಲೇ ಹೇಳಿದ್ವಿ, ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಓಡಾಡಿದವರಿಗೆ ಕೊರೋನಾ ಸೋಂಕು ಪತ್ತೆ ಆಗಿದೆ ಅಂತಂದ್ರೆ ಯಾವ ರೀತಿ ಬೇಕಾದ್ರೂ ಕೊರೋನಾ ಬರಬಹುದು. ಯಾರು ಅಲ್ಲಿ ಸೀನಿರ್ತಾರೋ, ಯಾರಲ್ಲಿ ಉಗುಳಿರ್ತಾರೋ ಗೊತ್ತಿಲ್ಲ. ಅಂತಹ ಪರಿಸ್ಥಿತಿ, ಅಲ್ಲೇ ಕೂತ್ಕೊಂಡು ಊಟದ ವ್ಯವಸ್ಥೆ ಕೂಡ ಇರಲಿಲ್ಲ ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೆ. ಆರೋಗ್ಯ ಸಮಸ್ಯೆ ಇರೋರು ಕೂಡ ಇದ್ದಾರೆ, ಬೇರೆ ಆರೋಗ್ಯ ಸಮಸ್ಯೆ ಇರೋರು, ಕೊರೋನಾ ಒಂದೇ ಅಲ್ಲ, ಬೇರೆ ಆರೋಗ್ಯ ಸಮಸ್ಯೆಯಿಂದ ಕೂಡ ಬಳಲ್ತಾ ಇದ್ದಾರೆ. ವಯಸ್ಸಾಗಿರೋರಿದ್ದಾರೆ, ಹಿರಿಯರಿದ್ದಾರೆ, ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಹಸುಳೆಗಳಿದೆ, ಹಸುಗೂಸುಗಳಿದೆ. ಅಲ್ಲಿ ಎಲ್ಲರೂ ಕೂಡ ನೆಲದ ಮೇಲೆ ಕೂತ್ಕೊಂಡು ಯಾವುದೇ ರೀತಿಯ ಒಂದು ಸುರಕ್ಷತಾ ಕ್ರಮವನ್ನು ಪಾಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರ ಕೈಯಲ್ಲಿ. ಅದರ ಮೇಲೆ ಟಿಕೆಟ್ ದರ ದುಪ್ಪಟ್ಟು ಬೇರೆ. ಊರಿಗೆ ಹೋದ್ರೆ ಸಾಕಪ್ಪ ಅನ್ನೋ ತರ ಒಂದು ರೀತಿಯ ಬಸ್ ಒಳಗೆ ಹೋಗಿದ್ದಾರೆ ಅವರು. ಇನ್ನು ಬಸ್ಗಳಲ್ಲಿ 30 ಜನಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗ್ತಾ ಇದೆ. ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೇಗೆ ಕೂತ್ಕೊಳ್ಳಿಸ್ತಾರೆ, ಹೇಗೆ ಕರ್ಕೊಂಡು ಹೋಗ್ತಾರೆ? ಒಂದೇ ಕುಟುಂಬದ 10-15 ಜನ ಇರೋರು ಕೂಡ ಇದ್ದಾರೆ, ಅಲ್ಲಿ ನೋಡಬಹುದು, ಗುಂಪು ಗುಂಪಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಏನಿದೆ ಕೊರೋನಾಗೆ ಸಂಬಂಧಪಟ್ಟಂತಹ ಮುನ್ನೆಚ್ಚರಿಕಾ ಕ್ರಮ? ಕಾಟಾಚಾರಕ್ಕೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗ್ತಾ ಇದೆಯಾ? ಹಾಗಾದ್ರೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿದ ತಕ್ಷಣ ಕೊರೋನಾ ಇಲ್ಲ ಅನ್ನೋದು ಪತ್ತೆ ಆಗುತ್ತೆ ಅಂತಂದ್ರೆ ಅತ್ಯಂತ ಸುಲಭದ ಕೆಲಸ. ಇಡೀ ರಾಜ್ಯದಲ್ಲಿ ಒಂದೇ ಸರಿಗೆ ಮಾಡ್ಕೊಂಡ್ಬಿಡ್ಬೋದು ಥರ್ಮಲ್ ಸ್ಕ್ರೀನಿಂಗ್. ಆ ರೀತಿ ಮಾಡಲಾಗ್ತಾ ಇರೋದಲ್ಲಿ ಬಸ್ಗಳ ಒಳಗಡೆ ನಾವು ನೋಡ್ತಾ ಇರುವಂತದ್ದು. ಥರ್ಮಲ್ ಸ್ಕ್ರೀನಿಂಗ್ ಮಾಡೋದಕ್ಕೆ ಆಬ್ಜೆಕ್ಷನ್ ಅಲ್ಲ, ಆದ್ರೆ ಅದಷ್ಟೇ ಸಾಕಾಗತ್ತಾ? ಎಲ್ಲಾ ರಾಜ್ಯ ಸರ್ಕಾರಗಳಿಂದ ಕೇಂದ್ರ ರೈಲ್ವೆ ಇಲಾಖೆಗೆ ವಿಶೇಷ ರೈಲಿಗೆ ಮನವಿ ಮಾಡಲಾಗಿದೆ. ಆದ್ರೆ ಕರ್ನಾಟಕ ಸರ್ಕಾರ ಮಾತ್ರ ವಿಶೇಷ ರೈಲಿಗೆ ಮನವಿಯೇ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರೋದು. ಹೊರ ರಾಜ್ಯದ ಕಾರ್ಮಿಕರನ್ನ ನಮ್ಮ ರಾಜ್ಯಕ್ಕೆ ಕರೆತರೋದಕ್ಕೂ ಕೂಡ ರೈಲಿಗೆ ಮನವಿಯನ್ನ ಮಾಡ್ಕೊಂಡಿಲ್ಲ. ಎಲ್ಲಾ ರಾಜ್ಯ ಸರ್ಕಾರಗಳು ಮನವಿಯನ್ನ ಮಾಡ್ಕೊಂಡಿವೆ, ಆದ್ರೆ ಕರ್ನಾಟಕ ಸರ್ಕಾರ ಮನವಿ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಲ್ಲಿರುವಂತಹ ಕಾರ್ಮಿಕರನ್ನ ಬೇರೆ ಜಿಲ್ಲೆಗಳಿಗೆ ಕಳುಹಿಸೋದಕ್ಕೂ ಕೂಡ ರೈಲಿಗೆ ಮನವಿಯನ್ನ ಮಾಡ್ಕೊಂಡಿಲ್ಲ. ಕಾರ್ಮಿಕರನ್ನ ಉಚಿತವಾಗಿ ಕಳುಹಿಸೋದ್ರಲ್ಲಿ ಸರ್ಕಾರ ಈ ಮಟ್ಟಿಗಿನ ದಿವ್ಯ ನಿರ್ಲಕ್ಷ್ಯವನ್ನ ಯಾಕೆ ತೋರ್ತಾ ಇದೆ? ಬೇರೆ ರಾಜ್ಯಗಳಲ್ಲಿ ವಲಸೆ ಕೂಲಿ ಕಾರ್ಮಿಕರಿಗೆ ವಿಶೇಷ ರೈಲಿನ ವ್ಯವಸ್ಥೆಯನ್ನ ಮಾಡಲಾಗಿದೆ, ಅದನ್ನೇ ಕರ್ನಾಟಕದಲ್ಲಿ ಮಾಡಬಹುದಿತ್ತು. ಶ್ರಮಿಕ್ ಸ್ಪೆಷಲ್ ಎಂಬ ಹೆಸರಲ್ಲಿ ಕಾರ್ಮಿಕರಿಗೆ ರೈಲಿನ ವ್ಯವಸ್ಥೆಯನ್ನ ಮಾಡಲಾಗಿದೆ, ಆದ್ರೆ ಕರ್ನಾಟಕದಲ್ಲಿ ಮಾಡಲಾಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಹೈದರಾಬಾದ್, ಕೇರಳ, ಲಕ್ನೋಗಳಿಂದ ಕಾರ್ಮಿಕರಿಗೆ ವಿಶೇಷ ರೈಲುಗಳ ಮೂಲಕ ಉಚಿತವಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕಳುಹಿಸುವಂತಹ ಕೆಲಸ ಮಾಡಲಾಗಿದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಇಲ್ಲಿಯ ತನಕವೂ ಕೂಡ ರೈಲಿನ ವ್ಯವಸ್ಥೆಯನ್ನ ಮಾಡಿಲ್ಲ. ಇದು ಯಾಕೆ? ಎಲ್ಲ ರಾಜ್ಯ ಸರ್ಕಾರಗಳಿಂದ ಕೇಂದ್ರ ರೈಲ್ವೆ ಇಲಾಖೆಗಳಿಗೆ ಮನವಿ ಮಾಡಿ ರೈಲಿನ ವ್ಯವಸ್ಥೆಯನ್ನ ಮಾಡಲಾಗಿದೆ, ಹಣವನ್ನು ಕೂಡ ವಸೂಲಿ ಮಾಡಲಾಗಿಲ್ಲ, ಉಚಿತವಾಗಿ ಅವರನ್ನ ಅವರವರ ಊರುಗಳಿಗೆ ಕಳುಹಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ. ಆದ್ರೆ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದ್ರೆ ಇನ್ನೂ ಕೂಡ ರೈಲಿನ ಸೇವೆಗೆ ಮನವಿಯನ್ನೇ ಮಾಡ್ಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಕಾರ್ಮಿಕರನ್ನ ವಿಶೇಷ ರೈಲಲ್ಲಿ ಕಳುಹಿಸಿದ್ದೆ ಆದ್ರೆ ಸಾಮಾಜಿಕ ಅಂತರವೂ ಕೂಡ ಕಾಪಾಡಿಕೊಂಡಂಗೆ ಆಗ್ತಿತ್ತು, ಅವರ ಮೇಲೆ ಹಣದ ಬರೆ ಕೂಡ ಬೀಳ್ತಾ ಇರಲಿಲ್ಲ. ಈ ರೀತಿ ಗಂಟೆಗಟ್ಟಲೆ ಬಿಸಿಲಲ್ಲಿ ಗುಂಪು ಗುಂಪಾಗಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ. ಜೊತೆಗೆ ಕಾರ್ಮಿಕ
ಕಾರ್ಮಿಕರಿಗೂ ಕೂಡ ಒಂದು ರೀತಿಯ ಸಮಾಧಾನ ಆಗ್ತಾ ಇತ್ತು. ನಾವು ಸುರಕ್ಷಿತವಾಗಿ ತೆರಳ್ತಾ ಇದ್ದೀವಿ, ಆತಂಕ ಇಲ್ಲ ಅನ್ನುವಂತಹ ಒಂದು ನಿಟ್ಟುಸಿರು ಬಿಡ್ತಾ ಇದ್ರು. ಆ ರೀತಿ ಒಂದು ಪರಿಸ್ಥಿತಿಯನ್ನು ಅವ್ರಿಗೆ ತಂದು ಕೊಡಬಹುದಿತ್ತು. ಯಾಕಂದ್ರೆ ಅವರು ಅದಕ್ಕೆ ಅರ್ಹರು, ಅಷ್ಟು ಕಷ್ಟಪಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ. ಈ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಒಂದು ಆತಂಕ, ಕೊರೋನಾವನ್ನ ಇಂಡೈರೆಕ್ಟ್ ಆಗಿ ಹೇರುವಂತದ್ದು ತಪ್ಪಾಗತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಪರಿಸ್ಥಿತಿ ನೋಡಿ, ಅಲ್ಲಿ ಜನರ ಪರಿಸ್ಥಿತಿ ನೋಡಿ, ಮಹಿಳೆಯರ ಪರಿಸ್ಥಿತಿ, ವೃದ್ಧರ ಪರಿಸ್ಥಿತಿ ನೋಡಿ, ಎಲ್ಲರೂ ಕೂಡ ಊರಿಗೆ ಹೋಗ್ಬೇಕು ಅಂತ ಹಾತೊರಿತಾ ಇದ್ದಾರೆ. ಅದು ಅವ್ರ ತಪ್ಪಲ್ಲ, ಲಾಕ್ಡೌನ್ ಅವ್ರ ತಪ್ಪಲ್ಲ, ಕೊರೋನಾ ಬಂದಿರೋದು ಅವರ ತಪ್ಪಲ್ಲ. ಆದ್ರೆ ಅನುಭವಿಸ್ತಾ ಇರೋದು ಮಾತ್ರ ಬಡ ಕೂಲಿ ಕಾರ್ಮಿಕರು, ಬಡವರು. ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅನ್ನುವಂಥದ್ದು ತಪ್ಪಾಗತ್ತೆ ಈ ಸಂದರ್ಭದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ. ಆನಂದ್ ಬುರ್ಲಿ, ಈಗ ಒಂದು ಮಾಹಿತಿ ಬರ್ತಾ ಇದೆ, ರಾಜ್ಯ ಸರ್ಕಾರ ವಿಶೇಷ ರೈಲಿಗೆ ಅಂದ್ರೆ ಕಾರ್ಮಿಕರನ್ನ ಕಳುಹಿಸೋದಿಕ್ಕೆ ರೈಲಿಗೆ ಮನವಿಯನ್ನೇ ಮಾಡಿಕೊಂಡಿಲ್ಲ. ಬೇರೆ ರಾಜ್ಯ ಸರ್ಕಾರಗಳು ಮಾಡಿ ಕಾರ್ಮಿಕರಿಗೆ ಆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿವೆ, ಉಚಿತವಾಗಿ ಪ್ರಯಾಣಕ್ಕೆ, ಸುರಕ್ಷಿತವಾಗಿ ಪ್ರಯಾಣಕ್ಕೆ ಅಂತ. ಯಾಕೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಈ ರೀತಿ ಆಯ್ತು? ಸುಕನ್ಯಾ, ರಾಜ್ಯ ಸರ್ಕಾರ ಮನವಿಯನ್ನ ಮಾಡಿಕೊಳ್ಳಬೇಕಿತ್ತು. ಕೇಂದ್ರ ರೈಲ್ವೆ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ರೆ ಅವ್ರು ರೈಲಿನ ವ್ಯವಸ್ಥೆಯನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿತ್ತು. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕೇಂದ್ರದ ರೈಲ್ವೆ ಇಲಾಖೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾವೆ. ನಮ್ಮ ಕಾರ್ಮಿಕರನ್ನ ನಮ್ಮ ರಾಜ್ಯಕ್ಕೆ ಕಳುಹಿಸೋದಕ್ಕೆ ಬೇಕಾಗುವಂತಹ ರೈಲಿನ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ. ಅದೇ ರೀತಿಯಾಗಿ ಕರ್ನಾಟಕದ ಹೊರಗಡೆ ಇರುವಂತಹ ಹೊರ ರಾಜ್ಯದ ಕಾರ್ಮಿಕರನ್ನ ಕರ್ನಾಟಕಕ್ಕೆ ಕರೆದುಕೊಂಡು ಬರುವಂತಹ ವಿಚಾರದಲ್ಲೂ ಕೂಡ ಸರ್ಕಾರ ಇಲ್ಲಿವರೆಗೂ ರೈಲ್ವೆ ಇಲಾಖೆಯ ಜೊತೆಗೆ ಮಾತುಕತೆಯನ್ನ ನಡೆಸಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಹೋಗುವಂತಹ ಕಾರ್ಮಿಕರನ್ನು ಕೂಡ ಕಳುಹಿಸೋದಕ್ಕೆ ರೈಲಿನ ವ್ಯವಸ್ಥೆಯನ್ನ ಕೇಳಿಲ್ಲ. ಇಲ್ಲಿ ಯಾಕೆ ರೈಲಿನ ವ್ಯವಸ್ಥೆಯನ್ನ ಕೇಳಬೇಕಿತ್ತು ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ ಅಂತ ಹೇಳಿದ್ರೆ, ಬಸ್ ನಲ್ಲಿ ತೆರಳೋದಕ್ಕೆ ದುಡ್ಡು ಕೊಡಬೇಕಾದಂತ ಅವಶ್ಯಕತೆ ಇರುತ್ತೆ, ಅನಿವಾರ್ಯತೆ ಎದುರಾಗ್ತಾ ಇದೆ. ಆದ್ರೆ ರೈಲಿನಲ್ಲಿ ಕಳಿಸಿದಂತ ಸಂದರ್ಭದಲ್ಲಿ ಒಂದೇ ಬಾರಿಗೆ ಸಾಕಷ್ಟು ಕಾರ್ಮಿಕರನ್ನ ಕಳುಹಿಸೋದಕ್ಕೆ ಅನುಕೂಲ ಆಗುತ್ತೆ. ಕಲಬುರಗಿ ಭಾಗಕ್ಕೆ ಒಂದು ರೈಲಾಗ್ಲಿ ಅಥವಾ ಬೀದರ್ ಭಾಗಕ್ಕೆ ಒಂದು ರೈಲನ್ನ ಬಿಟ್ಟಂತ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ಕಾರ್ಮಿಕರನ್ನ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ಕಾರಣಕ್ಕಾಗಿಯೇ ಕೇಂದ್ರ ರೈಲ್ವೆ ಇಲಾಖೆಯ ಜೊತೆಗೆ ಮಾತನಾಡಿ ಆ ಭಾಗದ ಕಾರ್ಮಿಕರನ್ನ ಕಳುಹಿಸಿಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಕಾರ್ಮಿಕರು ಕೇಳಿಕೊಳ್ತಾ ಇದ್ದಾರೆ. 1ರಿಂದ ದುಪ್ಪಟ್ಟು ಹಣ ಪಡಿತಾ ಇದ್ದಾರೆ ಟಿಕೆಟ್ಗೆ, ಅದನ್ನ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರೈಲಿನ ವ್ಯವಸ್ಥೆಯಾದ್ರೆ ಕಾರ್ಮಿಕರು ತಮ್ಮ ಜಿಲ್ಲೆಗಳಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಸುಕನ್ಯಾ, ಎಸ್ ಆನಂದ್ ಬುರ್ಲಿ, ಧನ್ಯವಾದ ಮಾಹಿತಿಗಾಗಿ. ಒಟ್ಟಾರೆ ಕಾರ್ಮಿಕರಿಗೆ ಬೇಕಾದಂತಹ ವ್ಯವಸ್ಥೆಯನ್ನ, ಪೂರಕ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಕಳುಹಿಸಬಹುದಿತ್ತು, ಆದ್ರೆ ಅದು ಆಗಿಲ್ಲ. ಇನ್ನು ಮಕ್ಕಳಿಗೂ ಕೂಡ ಫುಲ್ ಟಿಕೆಟ್ ತಗೊಂಡು ಹಣ ಮಾಡ್ಬೇಕಾ? 6 ವರ್ಷದ ಮಕ್ಕಳಿಗೂ ಕೂಡ ಫುಲ್ ಟಿಕೆಟ್, ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ KSRTC ಫುಲ್ ಟಿಕೆಟ್ ತೆಗೆದುಕೊಂಡಿದೆ. ಮಾನವೀಯತೆ ಎಲ್ಲಿದೆ ಇಲ್ಲಿ? ಇವರು ನಮ್ಮ ರಾಜ್ಯದಲ್ಲೇ ಕೆಲಸ ಮಾಡ್ತಾ ಇದ್ದವರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. 6 ವರ್ಷದ ಮಗುವಿಗೂ ಕೂಡ ಫುಲ್ ಟಿಕೆಟ್ ಕೊಡೋದು ಹೇಗೆ? 800 ರೂಪಾಯಿದಂತಹ ಟಿಕೆಟ್ 1600 ರೂಪಾಯಿ. 6 ವರ್ಷದ ಪುಟ್ಟ ಮಗುವಿಗೂ ಕೂಡ ಫುಲ್ ಟಿಕೆಟ್ ಕೇಳಿದ್ರೆ ಎಲ್ಲಿಂದ ಕೊಡೋದು? ಟಿಕೆಟ್ ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ ಅಂತಂದ್ರೆ ಬಸ್ ಹತ್ತೋದಕ್ಕೆ ಬಿಡಲ್ಲ. ಫುಲ್ ಟಿಕೆಟ್ ವಿಧಿಸಿದ್ದಕ್ಕೆ ಊರಿಗೆ ಹೊರಟಂತಹ ಕಾರ್ಮಿಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ ಫುಲ್ ಟಿಕೆಟ್ ತೆಗೆದುಕೊಳ್ತಾ ಇದ್ದಾರೆ, ಅದು ಕೂಡ ದುಪ್ಪಟ್ಟು ದರ. 6 ವರ್ಷದ ಮಕ್ಕಳಿಗೂ ಕೂಡ ಫುಲ್ ಟಿಕೆಟ್ ಕಲೆಕ್ಟ್ ಮಾಡುವಂತಹ ದುಸ್ಥಿತಿಗೆ KSRTC ಬಂತ. ಹಾಗಾದ್ರೆ KSRTC ಕನಿಷ್ಠ ಮಾನವೀಯತೆ ಕೂಡ ಇಲ್ವಾ? KSRTC ಕೈಲಿ ಇಂತಹ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಇಲ್ಲಿ ಕಾರ್ಮಿಕರು ಏನ್ ತಪ್ಪು ಮಾಡಿದ್ದಾರೆ? ಪುಟ್ಟ ಪುಟ್ಟ ಮಕ್ಕಳು ಏನ್ ತಪ್ಪು ಮಾಡಿದ್ದಾರೆ? ಒಂದು ಕಡೆ ಕೊರೋನಾ ಸಂಬಂಧಪಟ್ಟಂತೆ ಯಾವ ಮುನ್ನೆಚ್ಚರಿಕಾ ಕ್ರಮ ಕೂಡ ಇಲ್ಲ, ಇನ್ನೊಂದು ಕಡೆ ಟಿಕೆಟ್ ದರದಲ್ಲೂ ಕೂಡ ಮತ್ತೆ ಈ ರೀತಿಯ ಒಂದು ವಿಚಾರ, ಅಮಾನವೀಯ ವರ್ತನೆ. ಇದು ನಿಜಕ್ಕೂ ಕೂಡ ಸೀರಿಯಸ್ಲಿ ಹೇಳ್ಬೇಕಂತಂದ್ರೆ ಈ ರೀತಿಯ ಒಂದು ಪರಿಸ್ಥಿತಿಗೆ ಕಾರ್ಮಿಕರನ್ನ ತಳ್ಳುವಂಥದ್ದು ಅತ್ಯಂತ ಅಮಾನವೀಯ ವರ್ತನೆ, ಅಮಾನವೀಯತೆಯ ಪರಮಾವಧಿ ಇದು. 6 ವರ್ಷದ ಪುಟ್ಟ ಮಕ್ಕಳಿಗೂ ಕೂಡ ಫುಲ್ ಟಿಕೆಟ್, ಅದು ಕೂಡ ದುಪ್ಪಟ್ಟು ದರ KSRTC ವಿಧಿಸಿರುವಂತದ್ದು. ಇವರು ಕಾರ್ಮಿಕರನ್ನ ಕಳುಹಿಸಬೇಕು ಅಂತ ಈ ರೀತಿ ವ್ಯವಸ್ಥೆ ಮಾಡಿದ್ದಾರಾ, ಅಥವಾ ದುಡ್ಡಿಲ್ಲ ನೀವು ಇಲ್ಲೇ ಉಳ್ಕೊಳ್ಳಿ ಅನ್ನುವ ರೀತಿ ಇವ್ರು ಉಳ್ಕೊಳ್ಳಿ, ಪ್ರಯಾಣ ಮಾಡದೇ ಇರ್ಲಿ ಅಂತ ಈ ರೀತಿ ಮಾಡ್ತಾ ಇದ್ದಾರಾ? ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಈ ರೀತಿ ಮಾಡೋದಕ್ಕೆ KSRTCಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಯಾಕೆ KSRTC ಇಂತಹ ಅಮಾನವೀಯ ವರ್ತನೆಯನ್ನ ತೋರ್ತಾ ಇದೆ? ಆ ಮಕ್ಕಳೇನ್ ತಪ್ಪು ಮಾಡಿದ್ದಾರೆ? ಆ ಬಡ ಕಾರ್ಮಿಕರು ಏನ್ ತಪ್ಪು ಮಾಡಿದ್ದಾರೆ? ಆ ವಲಸೆ ಕಾರ್ಮಿಕರು ಏನ್ ತಪ್ಪು ಮಾಡಿದ್ದಾರೆ? ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಸಾಧ್ಯ ಆಗದೆ ಆಲ್ರೆಡಿ ಈಗ 1 ತಿಂಗಳಿಗಿಂತಲೂ ಹೆಚ್ಚು ಕಾಲ ನರಕ ಅನುಭವಿಸಿದ್ದಾರೆ ಕಾರ್ಮಿಕರು, ಕಷ್ಟಪಟ್ಟಿದ್ದಾರೆ, ಬಡತನದ ಬೇಗೆಯಲ್ಲಿ ಬೆಂದು ಹೋಗಿದ್ದಾರೆ. ಇಂಥವರ ಕೈಯಿಂದ ದುಪ್ಪಟ್ಟು ಹಣ ವಸೂಲಿ ಮಾಡೋದು, ಒಂದು ಕುಟುಂಬ ಅಂತಂದ್ರೆ ನೋಡಬಹುದು, ಒಂದು ಕುಟುಂಬ ಮಿನಿಮಮ್ 6-7 ಜನ ಇದ್ದಾರೆ, ಅಂಥವರ ಕೈಯಲ್ಲಿ ದುಪ್ಪಟ್ಟು ಟಿಕೆಟ್ ದರ, ಮಕ್ಕಳಿಗೆ ಡಬಲ್ ಟಿಕೆಟ್ ದರ, ಫುಲ್ ಟಿಕೆಟ್. ಇದಕ್ಕಿಂತ ಇನ್ನೇನು ಹೇಳೋದಕ್ಕೆ ಸಾಧ್ಯ? KSRTC ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ, ಇದು ಸಾಧ್ಯ ಇಲ್ಲದೆ ಇರುವಂತಹ ವಿಚಾರ. ಈ ರೀತಿ ಮಾಡಬಾರ್ದು, ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಈ ರೀತಿಯ ಕಷ್ಟ ಕೊಡಬಾರ್ದು ಅನ್ನುವಂತಹ ಕನಿಷ್ಠ ಸೌಜನ್ಯ ಕೂಡ ಇಲ್ವಾ KSRTC ಹತ್ರ?
ಮೆಜೆಸ್ಟಿಕ್ನಲ್ಲಿ 10% ಐಟಿ ಬಿಟಿ ನೌಕರಿದ್ದಾರೆ. ಕೂಲಿ ಕಾರ್ಮಿಕರ ಜೊತೆ ಸೇರಿಕೊಂಡಂತ ಐಟಿ ಬಿಟಿಯ ನೌಕರರು ಈಗ ಮೆಜೆಸ್ಟಿಕ್ನಲ್ಲಿ ಕಾರ್ಮಿಕರ ನೆಪದಲ್ಲಿ ಊರಿಗೆ ತೆರಳೋದಕ್ಕೆ ಒಂದಷ್ಟು ಜನ ಐಟಿ ಬಿಟಿ ನೌಕರರು ಕೂಡ ಬಂದಿದ್ದಾರೆ. ಪಾಪ ಕಾರ್ಮಿಕರ ಕಷ್ಟ ಒಂದ್ ಕಡೆ ಆದ್ರೆ ಈ ಐಟಿ ಬಿಟಿ ಅವರ ಕಷ್ಟ ಇನ್ನೊಂದ್ ಕಡೆ. ಗ್ಯಾಪಲ್ಲಿ ನಾವೇನಾದ್ರೂ ಪಾಸ್ ಆಗ್ಬಿಡ್ಬೋದಾ ಅಂತ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಜಮಾಯಿಸಿರುವಂತ ಐಟಿ ಬಿಟಿ ನೌಕರರ ದಂಡು 10% ಐಟಿ ಬಿಟಿ ನೌಕರರು ಕೂಡ ಈಗ ಬರ್ತಿದ್ದಾರೆ ಮೆಜೆಸ್ಟಿಕ್ನಲ್ಲಿ. ಈ ಕಾರ್ಮಿಕರಿಗೆ ಮಾಡಿರುವಂತ ವ್ಯವಸ್ಥೆಯ ಜೊತೆಗೆ ನಾವು ಕೂಡ ಏನಾದ್ರೂ ಅಲ್ಲಿ ಹೋಗುವಂತ ಚಾನ್ಸಸ್ ಏನಾದರೂ ಸಿಗುತ್ತಾ ಅಂತ ಕೂಲಿ ಕಾರ್ಮಿಕರ ಜೊತೆ ಸೇರಿಕೊಂಡಂತ ಐಟಿ ಬಿಟಿ ನೌಕರರು ಈಗಾಗಲೇ ಕೂಲಿ ಕಾರ್ಮಿಕರಿಗೆ ಆಗಿರುವಂತಹ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ವಿ. ಏನೇನು ಅನ್ಯಾಯ ಆಗ್ತಿದೆ ಈಗಾಗಲೇ ನೀವು ಅಲ್ಲಿ ರೇಟ್ಗಳನ್ನ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಕರ್ನಾಟಕ ಸಾರಿಗೆ ಬಸ್ನಲ್ಲಿ ಹೋಗುವಂತ ರೇಟಿಗೂ ರಾಜಹಂಸ ಐರಾವತ ಯಾವ ರೀತಿಯಾಗಿ ಕ್ಲಬ್ ಕ್ಲಾಸ್ ರೇಟ್ ಇರುತ್ತಲ್ಲ ಆ ರೀತಿಯಾಗಿ ರೇಟ್ಗಳನ್ನ ಫಿಕ್ಸ್ ಮಾಡಲಾಗಿದೆ. ಇದು ಕಾರ್ಮಿಕರು ಹೋಗಬೇಕಾಗಿರುವಂಥದ್ದು. ನಾರ್ಮಲ್ ಡೇಸ್ಗಳಲ್ಲೇ ಸಾಧ್ಯ ಆಗಲ್ಲ ಈ ರೀತಿಯಾಗಿ ರೇಟ್ ಕೊಟ್ಟು ಹೋಗುವಂಥದ್ದು. ಅದು ಕೂಡ ಈ ಮಿಡಲ್ ಕ್ಲಾಸ್ನವ್ರಿಗೆ ಸಾಧ್ಯವಾಗದಂಥ ಮಾತು, ಅಷ್ಟು ರೇಟ್ ಕೊಡುವಂಥದ್ದು. ಆದರೆ ಈ ಟೈಮ್ನಲ್ಲಿ ಸರ್ಕಾರ ವಸೂಲಿಗೆ ಇಳಿದಿದ್ಯಾ ಅಂತ ನೇರವಾದಂಥ ಪ್ರಶ್ನೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ. ಯಾಕಂದ್ರೆ ಈ ಹಿಂದೆ ಕೂಡ ಇಂಥ ಎಡವಟ್ ಮಾಡಿರೋದೇನು ಹೊಸದೇನಲ್ಲ ಈ ಸರ್ಕಾರ. ಯಾಕಂದ್ರೆ ಈ ದ್ವಿಚಕ್ರ ವಾಹನಗಳನ್ನು ಏಕಾಏಕಿ ಬಿಟ್ಬಿಡ್ತೀರಿ ಅಂತ ಹೇಳಿದ್ರಿ. ಅವತ್ತು ಕೂಡ ನಂತರ ಮಾಧ್ಯಮಗಳು ನಿಮ್ಮನ್ನು ಎಚ್ಚರಿಕೆ ಕೊಟ್ಟ ನಂತರವೇ ನೀವು ಎಚ್ಚೆತ್ತಿದ್ದು. ವಿತ್ ಆಲ್ ರೆಸ್ಪೆಕ್ಟ್, ಏನೇನು ಇದುವರೆಗೆ ಕೆಲವೊಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಅದೆಲ್ಲವೂ ಕೂಡ ಉತ್ತಮವಾಗಿರುವಂಥದ್ದೇ. ಆದರೆ ಅದೇ ರೀತಿಯಾಗಿ ಎಡವಟ್ಟು ಮಾಡುವಂಥ ಒಂದಷ್ಟು ಇಂಥ ಕ್ರಮಗಳಾಗ್ತಾ ಇದೆ. ಬೆಂಗಳೂರಿನ ಬಿಗ್ ಸ್ಟೋರಿ ಇದು. ಐಟಿ ಬಿಟಿ ನೌಕರರು ಕೂಡ ಈಗ ಮೆಜೆಸ್ಟಿಕ್ನಲ್ಲಿ ಜಮಾಯಿಸಿದ್ದಾರೆ. ಒಂದಷ್ಟು ವಿಜುವಲ್ಗಳನ್ನು ಗಮನಿಸಬಹುದು ನೀವು. ಸಾಮಾಜಿಕ ಅಂತರ ಅನ್ನೋದಿಲ್ಲ, ಜೊತೆಗೆ ಮಾಸ್ಕ್ಗಳನ್ನು ಕೂಡ ಅಲ್ಲಿ ಹಾಕೊಂಡಿರುವಂಥದ್ದಿಲ್ಲ. ಕೂಲಿ ಕಾರ್ಮಿಕರಿಗೆ ಎಸ್ಪೆಷಲಿ ಮನೆಗೆ ತಮ್ಮ ಊರುಗಳಿಗೆ ತಲುಪಿದರೆ ಸಾಕು ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಇದೆ. ಆದರೆ ಈಗ ಒಂದ್ ಕಡೆ ಡಬಲ್ ರೇಟನ್ನು ಕೂಡ ವಸೂಲಿ ಮಾಡ್ತಾ ಇರೋದು ಎಲ್ಲಕ್ಕಿಂತ ಬಹಳ ಬೇಸರದ ವಿಚಾರ ಅಂತಂದ್ರೆ, ಅದೇ ರೀತಿಯಾಗಿ ವಿಪರ್ಯಾಸದ ವಿಚಾರ ಅಂತಂದ್ರೆ 6 ವರ್ಷದ ಮಕ್ಕಳಿಗೂ ಕೂಡ ಟಿಕೆಟ್, ಫುಲ್ ಟಿಕೆಟ್ ಈ ಟೈಮ್ನಲ್ಲಿ. ಇದು ಈಗ ಸದ್ಯಕ್ಕೆ ಒಂದ್ ಕಡೆ ಕಾಟಾಚಾರಕ್ಕೆ ಥರ್ಮಲ್ ಸ್ಕ್ರೀನಿಂಗ್ ನಡೀತಾ ಇದೆ. ಇನ್ನೊಂದ್ ಕಡೆ KSRTCಯಿಂದ ವಸೂಲಿ ಆಗ್ತಿರೋ ಬಗ್ಗೆ ನಾವು ಬಹಳ ಹೊತ್ತಿನಿಂದ ನಿರಂತರವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಏನಾಗ್ತಿದೆ ಅಂತ. ಇನ್ನು ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ನೋಡಿ ಅಲ್ಲಿ KSRTC ಬಸ್ ಸ್ಟ್ಯಾಂಡ್ನಲ್ಲಿ, ಮೆಜೆಸ್ಟಿಕ್ನಲ್ಲಿ. ಈಗ ತಮ್ಮ ಊರುಗಳಿಗೆ ಹೋಗುವಂಥವ್ರು, ಬೇರೆ ಬೇರೆ ಕಡೆ ಉತ್ತರ ಕರ್ನಾಟಕ ಹೋಗುವಂಥವ್ರು ಇರ್ತಾರೆ. ಜೊತೆಗೆ ಇನ್ನು ಅನೇಕ ಏರಿಯಾಗಳಿಂದ ಬಂದಂಥವ್ರು ಇಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ. ಎಲ್ಲರೂ ಕೂಡ ಈಗ ತಮ್ಮ ಊರುಗಳನ್ನು ಸೇರ್ಕೊಳ್ಬೇಕು ಅನ್ನೋ ಆಸೆಯಿಂದ ಅವರು ಬಂದಿರೋದು. ಆದರೆ ರೇಟ್ಗಳನ್ನು ನೋಡಿದರೆ ಕರ್ನಾಟಕ ಸಾರಿಗೆ ಬಸ್ ಇರುವಂಥ ರೇಟ್ ಇಲ್ಲ, ಎಲ್ಲವೂ ಕೂಡ ಹೈ ಕ್ಲಾಸ್ ಆ ಲೆವೆಲ್ಗೆ ಈಗ ರೇಟ್ಗಳನ್ನು ಫಿಕ್ಸ್ ಮಾಡಲಾಗಿದೆ. ಈಗ ಮೆಜೆಸ್ಟಿಕ್ನಿಂದ ಮುತ್ತಪ್ಪ ಲಮಾಣಿ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮುತ್ತಪ್ಪ, ಇದೀಗ ಮೆಜೆಸ್ಟಿಕ್ನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಎಕ್ಸ್ಪೆಕ್ಟೆಡ್ ಇತ್ತು ಈ ರೀತಿಯಾಗಿ ಕಾರ್ಮಿಕರಿಗೆ ವ್ಯವಸ್ಥೆಯನ್ನ ಮಾಡಿದ್ರೆ ಜನ ಬರ್ಬೋದು ಅಂತ. ಆದ್ರೆ ಈಗ ಗಾಯದ ಮೇಲೆ ಬರೆ ಏನಂತಂದ್ರೆ ಈ ಎಕ್ಸ್ಟ್ರಾ ರೇಟ್ಗಳು, ಜೊತೆಗೆ ಇಲ್ಲಿ ಐಟಿ ಬಿಟಿ ನೌಕರರು ಕೂಡ 10% ಬಂದು ಅಲ್ಲಿ ಜಮಾಯಿಸ್ತಿದ್ದಾರೆ ಅಂತ. ಯಾಕೆ ಬಂದಿದ್ದಾರಂತೆ ಇವರು? ಅವನ ಸದ್ಯ ಕೂಲಿ ಕಾರ್ಮಿಕರು ಮತ್ತೆ ವಲಸೆ ಕಾರ್ಮಿಕರಿಗೆ ಅಷ್ಟೇ ಇಲ್ಲಿ ಬಸ್ನ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿ KSRTC ಅಧಿಕಾರಿಗಳು ಪದೇ ಅನೌನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಕೂಲಿ ಕಾರ್ಮಿಕರ ಜೊತೆಗೆ ಕೆಲವೊಂದಿಷ್ಟು ಐಟಿ ಬಿಟಿ ಕಂಪನಿ ನೌಕರರು, ಜೊತೆಗೆ ಸ್ಥಿತಿವಂತರು, ಅಂದ್ರೆ ನೋಡೋಕೆ ಸ್ಥಿತಿವಂತರು, ಒಳ್ಳೆ ಬ್ಯಾಗ್ ತೆಗೆದುಕೊಂಡು ಬಂದಂತರ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗಿರುವಂತದ್ದು. ಒಂದು ಕಾರ್ಮಿಕರನ್ನ ಹೇಗಾದ್ರೂ ಮಾಡಿ ಅವರವ್ರ ಊರಿಗೆ ತಲುಪಿಸಬೇಕು ಅನ್ನುವಂತ ಕೆಲಸವನ್ನ KSRTC ಮಾಡ್ತಾ ಇದೆ. ಅವರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡಿಕೊಂಡು ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ದೃಶ್ಯಗಳನ್ನ ನಾವು ನೋಡ್ತಾ ಇದ್ರೆ ಇನೋವಾ ಕಾರು, ಫಾರ್ಚುನರ್, ಆಡಿ ಇಂತಹ ಕಾರಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆನೇ ಇಲ್ಲಿ ಹೆಚ್ಚಾಗಿರುವಂತದ್ದು. ಒಂದ್ ಕಡೆ ಕೂಲಿ ಕಾರ್ಮಿಕರ ಸಂಖ್ಯೆ ನಾವು ನೋಡ್ತಿರ್ಬೋದು. ಇದೊಂದು ಇನೋವಾ ಕಾರು, ಇದರಲ್ಲಿ ಕೆಲವೊಂದಿಷ್ಟು ಜನ ಈಗ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಜನ. ಇಂತಹ ಕಾರಲ್ಲಿ ಬರುವಂತರು ಕೂಡ ಇಲ್ಲಿ ಫ್ರೀ ಬಸ್ ಮಾಡಬೇಕಾ ಅಥವಾ ಅವರು ಕೂಡ KSRTC ಬಸ್ಸಲ್ಲಿ ಕಳಿಸ್ಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಯಾಕಂದ್ರೆ ಇದು ಕೂಲಿ ಕಾರ್ಮಿಕರಿಗೆ ಮತ್ತೆ ವಲಸೆ ಕಾರ್ಮಿಕರಿಗೆ ಅಷ್ಟೇ ಈ ಒಂದು ಬಸ್ನ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿ ಸರ್ಕಾರ ಕೂಡ ಹೇಳಿತ್ತು. ಜೊತೆಗೆ ಇಲ್ಲಿರುವಂತಹ KSRTC ಅಧಿಕಾರಿಗಳು ಪದೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಐಟಿ ಬಿಟಿ ಜನ ಕೂಡ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಈ ಒಂದು ಬಸ್ ನಿಲ್ದಾಣ ಬರ್ತಾ ಇರುವಂತದ್ದು. ಇದರಿಂದಾಗಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಜನಸಂಖ್ಯೆ ಯಾವಾಗ ಏರಿಕೆ ಆಗ್ತಾ ಇದೆಯೋ ಅದನ್ನ KSRTC ಕೂಡ ಅದನ್ನ ಉಪಯೋಗ ಮಾಡ್ಕೊಳ್ತಕ್ಕೆ, ಅಂದ್ರೆ 1 to 2 ದರವನ್ನ ವಸೂಲಿ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಸದ್ಯ KSRTC ನಿಗಮದಿಂದ ವಸೂಲಿ ಮಾಡ್ತಿರುವಂತಹ ದುಡ್ಡೇನಿದೆ ಅದು ನಿಜಕ್ಕೂ ಕೂಡ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾರ್ಮಲ್ ಆಗಿ 900 ರೂಪಾಯಿ ಇದ್ದಂತಹ ಜಾಗದಲ್ಲಿ 1300 ರೂಪಾಯಿ ವಸೂಲಿ ಮಾಡ್ತಾ ಇದೆ. ಅಂದ್ರೆ
ಹತ್ತತ್ರ ಡಬಲ್ ರೇಟನ್ನು ಇಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕರಿಗೆ ಕಳೆದ 1.5 ತಿಂಗಳಿಂದ ಕೆಲಸ ಇಲ್ಲ, ಕೂಲಿ ಮಾಡೋಕ್ಕೆ ಇಲ್ಲಿ ಕೆಲಸ ಇಲ್ಲದೆ ಅವರು ಪರದಾಡ್ತಾ ಇದ್ದಾರೆ, ಊಟ ಕೂಡ ಪಡೆದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂತಹ ಸಂದರ್ಭದಲ್ಲಿ ಸರ್ಕಾರ ಮೊನ್ನೆವರೆಗೂ ಕೂಡ ಫ್ರೀಯಾಗಿ ಕಳಿಸುವಂತಹ ಕೆಲಸ ಮಾಡ್ತು, ಜನರಲ್ಲಿ ಒಂದು ಸಂತೋಷ ವಿಚಾರನ ಹುಟ್ಟು ಹಾಕ್ತು. ಅಂದ್ರೆ ನಾವೆಲ್ಲ ಊರಿಗೆ ಹೋಗ್ಬಿಡ್ತೀವಪ್ಪ, ಹೆಂಗಾದ್ರೂ ಸರ್ಕಾರ ಫ್ರೀಯಾಗಿ ಕಳಿಸ್ತಾ ಇದೆ ಅಂತೇಳಿ ಜನ ಕೂಡ ಸರ್ಕಾರಕ್ಕೆ ಆಶೀರ್ವಾದ ಮಾಡುವಂಥದ್ದು, ಸರ್ಕಾರನ ಹಾಡಿ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅದೇ ಆಲೋಚನೆ ಇಟ್ಟುಕೊಂಡು KSRTC ಬಸ್ಸನ್ನು ಹತ್ತೋದಕ್ಕೆ ಬಂದಂತಹ ಕೂಲಿ ಕಾರ್ಮಿಕರಿಗೆ ಇವತ್ತು ಶಾಕ್ ಆಗಿದೆ. ಯಾಕಂದ್ರೆ ನಾರ್ಮಲ್ ರೇಟ್ಗಿಂತ ಡಬಲ್ ರೇಟನ್ನು ಇಲ್ಲಿ ಹಾಕ್ತಿರೋದು ನಿಜಕ್ಕೂ ಕೂಡ ಶಾಕಿಂಗ್ ರೇಟ್. ಯಾಕಂದ್ರೆ ಈಗಾಗಲೇ KSRTC ನಿಗಮದ ಒಂದು ರೇಟ್ ಚಾರ್ಟ್ ಅನ್ನು ನಾವು ನೋಡ್ತಾ ಹೋದ್ರೆ ಇಲ್ಲೊಂದು ಒಂದು ರೇಟ್ ಚಾರ್ಟ್ ಅನ್ನು ಅಂಟಿಸಿದ್ದಾರೆ. ಆ ರೇಟ್ ಚಾರ್ಟ್ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಒಂದು ಶಾಕ್ ಆಗುತ್ತೆ. ಯಾಕಂದ್ರೆ ಇದು ಇಲ್ಲಿ ನೋಡ್ತಿರ್ಬೋದು, ಇದೊಂದು ರೇಟ್ ಚಾರ್ಟ್ ಇವ್ರದ್ದು. ಈ ಬಾಗಲಕೋಟೆ ಹೋಗ್ಬೇಕಂದ್ರೆ 1311 ರೂಪಾಯಿ ಪೇ ಮಾಡ್ಬೇಕಂತೇಳಿ ಹಾಕಿದ್ದಾರೆ. ಬಳ್ಳಾರಿ, ಬೆಳಗಾವಿ ಜೊತೆಗೆ ಬೀದರು ಎಲ್ಲವೂ ಕೂಡ 1500, 1900 ಈ ರೀತಿ ಈ ಒಂದು ಚಾರ್ಟ್ ರೇಟ್ ಅನ್ನು ಹಾಕಿರುವಂಥದ್ದು. ಈ ಚಾರ್ಟ್ ರೇಟ್ ನೋಡಿದಂತಹ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಒಂದು ಶಾಕ್ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ದುಡ್ಡು ಇಲ್ಲಿದ್ದಾಗಲೇ ನಮಗೆ ದುಡಿಯೋಕ್ಕಾಗಿಲ್ಲ, ಇಷ್ಟು ದುಡ್ಡು ಕೊಟ್ಟು ಊರಿಗೆ ಹೋಗ್ಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸಿರುವಂಥದ್ದು. ಜೊತೆಗೆ ಕೆಲವೊಂದಿಷ್ಟು ಕಾರ್ಮಿಕರಿಗೆ ಅಲ್ಲೇ ಹೇಳಿದ್ದಾರೆ, ಕರ್ಕೊಂಡು ಹೋದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ಲಿ, ಇಲ್ಲ ಅಂದ್ರೆ ನಾವು ಇದೇ ಬಸ್ ಸ್ಟಾಪ್ ಅಲ್ಲೇ ಇದ್ದು ನಾವು ಜೀವನ ನಡೆಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ 1.5 ತಿಂಗಳಿಂದ ಇವ್ರ ಹತ್ರ ದುಡ್ಡಿಲ್ಲ, ಮಾಡೋಕೆ ಕೆಲಸ ಇಲ್ಲ. ಈಗ ಇವರು 1000 ರೂಪಾಯಿ, ಒಬ್ಬರಿಗೆ 1000 ರೂಪಾಯಿ ಅಂದ್ರೆ ಒಂದು ಕುಟುಂಬದಲ್ಲಿ 6 ಜನ ಇದ್ರೆ 6000 ರೂಪಾಯಿ ಕೊಟ್ಟು ಇಲ್ಲಿಂದ ಹೋಗೋದು ಅನ್ನೋ ಒಂದು ಪ್ರಶ್ನೆ ಉದ್ಭವಿಸಿದೆ. ಜೊತೆಗೆ ಒಂದು ಬಸ್ಸಲ್ಲಿ ಹೋಗ್ಬೇಕಂದ್ರೆ 30 ಜನರನ್ನ ಅಂದಾಜು ಅಂದ್ರೆ 30 ಜನ ಬೇಕು ಅಂದ್ರೆ ಅದೇ ಕೂಲಿ ಕಾರ್ಮಿಕರೇ 30 ಜನರಿಗೆ ಸೇರಿಸ್ಕೊಂಡು ಬಂದ್ರೆ ಮಾತ್ರ ಬಸ್ಸನ್ನ ಬಿಡ್ತೀವಿ ಅಂತ ಹೇಳಿ ಇರುವಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಕಾರ್ಮಿಕರ ಸ್ಥಿತಿ ಅದು ಅಧೋಗತಿಗೆ ಹೋಗಿರುವಂತದ್ದು. ಯಾವ ಬಸ್ಸನ್ನು ನಂಬಿ ಬಂದಿದ್ರು ಅದೇ ಬಸ್ಸಿಂದ ಶಾಕ್ ಆಗಿ ಈಗ ಬಸ್ ನಿಲ್ದಾಣದಲ್ಲಿ ಉಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವಿನಾಶ್, ಇನ್ನು ಮುತ್ತಪ್ಪ, ಈಗ ಬಸ್ಗಳ ವ್ಯವಸ್ಥೆ ಎಷ್ಟಿದೆ ಅಂತ ಅಂದ್ರೆ ಅಲ್ಲಿರುವಂತಹ ಸಂಖ್ಯೆ ಜೊತೆಗೆ ಬಸ್ಗಳನ್ನ ಎಷ್ಟು ರಸ್ತೆಗೆ ಇಳಿಸಲಾಗಿದೆ, ಆ ಒಂದು ಪ್ರಪೋರ್ಷನ್ ಎಷ್ಟಿದೆ ಅಂತ ಸಾಧ್ಯವಾಗುತ್ತಾ? ಸಾಮಾಜಿಕ ಅಂತರ ಜೊತೆಗೆ ಇವ್ರನ್ನ ಕಳಿಸುವಂಥದ್ದು ಅಷ್ಟು ವ್ಯವಸ್ಥೆ ಆಗಿದೆಯಾ ಬಸ್ಗಳದ್ದು? ಅವಿನಾಶ್, KSRTC ಅವರು ಒಂದು ಹೊಸ ಪ್ಲಾನ್ ಮಾಡ್ಕೊಂಡಿದ್ದಾರೆ. ತಮ್ಮ ಮೇಲೆ ಯಾವುದೇ ರೀತಿಯಾದ ಜವಾಬ್ದಾರಿಯನ್ನ ಇಲ್ಲಿ ಹಾಕಿಕೊಳ್ತಾ ಇಲ್ಲ. ಒಂದು ಬಸ್ಸಲ್ಲಿ 30 ಜನರನ್ನ ನಾವು ಕಳಿಸ್ತೀವಿ, ಆದ್ರೆ 30 ಜನರನ್ನ ಯಾವ ಜನ ಆ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೋ ಅವರೇ ಅರೇಂಜ್ ಮಾಡ್ಕೊಂಡು ಬರಬೇಕು. ಅಂದ್ರೆ ಒಂದು ಬಸ್ಸಲ್ಲಿ 30 ಸೀಟ್ಗಳು ಹೋಗ್ಬೇಕಂದ್ರೆ ಅಲ್ಲಿ ಹೋಗುವಂತಹ ಜನರೇ ಒಂದು ತಮ್ಮನ್ನ ತಾವೇ ಒಂದು ಟೀಮ್ ಮಾಡ್ಕೊಂಡು ಅವರೇ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಆ ಫೈನಲ್ ಅಮೌಂಟ್ ಹೋಗಿ ಆ KSRTC ಅಧಿಕಾರಿಗಳ ಹತ್ರ ಕೊಟ್ಟಾಗ ಮಾತ್ರ ಬಿಡ್ತಾ ಇದ್ದಾರೆ. KSRTC ನಿಗಮ ಹತ್ರ ಸಾಕಷ್ಟು ಬಸ್ಗಳಿದಾವೆ. ಈಗಾಗಲೇ 6000 ಬಸ್ಗಳು ಆಯಾ ಕಟ್ಟಿನಲ್ಲಿ ನಿಲ್ಲಿಸಲಾಗಿದೆ. ಇಲ್ಲಿ ಹೋಗುವಂತಹ ಜನ ದುಡ್ಡು ಕಟ್ಟಿ ನಾವು 30 ಜನ ಇದೀವಿ ಅಂತೇಳಿ ಲಿಸ್ಟ್ ಕೊಟ್ಟಾಗ ಆ ಒಂದೊಂದು ಬಸ್ಸನ್ನು ತರುವಂತಹ ಕೆಲಸವನ್ನ ಮಾಡ್ತಾರೆ. ಬಟ್ ಹೌದು, ಬಸ್ ಇದೆ, ಬಸ್ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ, ಆದ್ರೆ ದುಡ್ಡಲ್ಲಿಂದ ಕೊಡಬೇಕು, ಈ ಒಂದು ಪ್ರಶ್ನೆ ಉದ್ಭವಿಸ್ತಾರೆ. ಯಾಕಂದ್ರೆ ಸರ್ಕಾರ ಮೊನ್ನೆವರೆಗೂ ಫ್ರೀ ಬಿಟ್ಬಿಟ್ಟು ಈಗ ಏಕಾಏಕಿ ದುಪ್ಪಟ್ಟು ಹಣವನ್ನು ಕೊಟ್ಟು ಹೋಗಿ ಅಂದ್ರೆ ಎಲ್ಲಿಂದ ಕೊಡೋದು ಕೂಡ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಮತ್ತೊಂದು ವಿಚಾರ, ಈ ಬಿಹಾರ ಹೊರ ರಾಜ್ಯಗಳಿಗೆ ಹೋಗುವಂತಹ ಜನರಿಗೆ ಫ್ರೀಯಾಗಿ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಈಗ ಸರ್ಕಾರ ಮಾಡ್ತಿದೆ. ಈ ಬಗ್ಗೆ ಕೂಡ ಚಿಂತನೆಯನ್ನ ಮಾಡ್ತದೆ. ಆದ್ರೆ ನಮ್ಮ ರಾಜ್ಯದಲ್ಲೇ ಇರುವಂತಹ ಜನರಿಗೆ ಯಾಕಿಂತಹ ಪರಿಸ್ಥಿತಿ ಅನ್ನೋದು ಕೂಡ ಇಲ್ಲಿ ಜನ ಪ್ರಶ್ನೆ ಮಾಡ್ತಿರುವಂತದ್ದು. ಅವಿನಾಶ್, ಓಕೆ, ಧನ್ಯವಾದ ಮುತ್ತಪ್ಪ. ಇನ್ನು ರಾಜಸ್ಥಾನದ ಸರ್ಕಾರವನ್ನ ನೋಡಿಯಾದ್ರೂ ಬುದ್ಧಿ ಕಲಿಯಿರಿ. ರಾಜಸ್ಥಾನ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳನ್ನ ನೋಡಿಯಾದ್ರೂ ಕೂಡ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತುಕೊಳ್ಬೇಕು. ಬೆಳಗಾವಿಯಲ್ಲಿ ಸಿಲುಕಿಕೊಂಡಿದ್ದಂತ ಕಾರ್ಮಿಕರಿಗೆ ನೆರವನ್ನ ನೀಡಲಾಗಿತ್ತು. ಬೆಳಗಾವಿಯಲ್ಲಿ ಯಾರು ಸಿಲುಕೊಂಡಿದ್ರು ಕಾರ್ಮಿಕರನ್ನ ಉಚಿತವಾಗಿ ತಮ್ಮ ರಾಜ್ಯಕ್ಕೆ ಕರೆಸಿಕೊಂಡಂತ ರಾಜಸ್ಥಾನ ಸರ್ಕಾರ, ಯಾರ್ಯಾರು ಬೆಳಗಾವಿಯಲ್ಲಿದ್ರಲ್ಲ ಅವ್ರನ್ನ ತಮ್ಮ ಖರ್ಚಿನ ಮೂಲಕ ಈಗ ಅವರು ಕರ್ಕೊಂಡು ಹೋಗಿದ್ರು. ಆದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ, ಕಾರ್ಮಿಕರಿಂದ ಅವ್ರು ಕಳಿಸ್ತಿರುವಂತಹ ಬಸ್ಸಿಗೆ ಆಲ್ಮೋಸ್ಟ್ ಡಬಲ್ ರೇಟ್ಗಳನ್ನ ಹಾಕ್ತಾ ಇದೆ. ಜೊತೆಗೆ 6 ವರ್ಷದ ಮಕ್ಕಳಿಗೂ ಕೂಡ ನೀವು ಫುಲ್ ಚಾರ್ಜ್ಗಳನ್ನು ಹಾಕ್ತಾ ಇದ್ದೀರಿ. ಅಥವಾ ರಾಜಸ್ಥಾನ ಸರ್ಕಾರ ಹೇಗ್ ಮಾಡಿದೆ, 6 ಬಸ್ಗಳಲ್ಲಿ ಕಾರ್ಮಿಕರ ಪ್ರಯಾಣ ಆಗಿದೆ, ಅಲ್ಲಿಗೆ ಕರ್ಸ್ಕೊಂಡಿದ್ದಾರೆ ತಮ್ಮ ರಾಜ್ಯಕ್ಕೆ. ಆದ್ರೆ ನೀವಿಲ್ಲಿ ಒಬ್ರೊಬ್ರಿಗೆ ಡಬಲ್ ರೇಟ್ಗಳನ್ನ ತೆಗೆದುಕೊಂಡು ಒಂದ್ ಕಡೆ ಅವರಿಗೆ ಕೆಲಸ ಇಲ್ಲ 1 ತಿಂಗಳಿಂದ. ಈಗ ನಿಮ್ಮ ಡಬಲ್ ರೇಟ್ಗಳು ಕೊಟ್ಟು ಹೋಗ್ಬೇಕು. ಅವರು ಒಂದು ಬಸ್ನಲ್ಲಿ 28 ಕಾರ್ಮಿಕರಿಗೆ ಪ್ರಯಾಣಿಸೋದಕ್ಕೆ ಅವಕಾಶ ಇದೆ. ರಾಜಸ್ಥಾನ ಸರ್ಕಾರವನ್ನ ನೋಡಿ ನೀವು ಕಲಿಬೇಕಾಗತ್ತೆ. ಕಾರ್ಮಿಕರಿಗೆ ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ರಾಜಸ್ಥಾನದಲ್ಲಿ ಸಿಎಂ ಯಡಿಯೂರಪ್ಪನವರೇ ರಾಜಸ್ಥಾನದ ಸರ್ಕಾರವನ್ನ ಏನ್ ಮಾಡಿದೆ ಅದನ್ನ ನೋಡಿ ಅಟ್ಲೀಸ್ಟ್ ಒಂದು 50% ಆದ್ರೂ ಕಲೀರಿ ಸಾಕು. ನೀವು ಸ್ಯಾನಿಟೈಸರ್ ಇದೇನು ಕೊಡದಿದ್ರು ಪರವಾಗಿಲ್ಲ, ಆ ರೇಟ್ಗಳನ್ನೇನು ಹಾಕಿದ್ದೀರಿ ಅದನ್ನ ಕ್ಯಾನ್ಸಲ್ ಮಾಡಿ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು ಅರ್ಧ ಅಮೌಂಟ್ ಅನ್ನಾದ್ರೂ ತೆಗೆದುಕೊಳ್ಬೇಕು ಅಂತ. ಅರ್ಧ ಅಮೌಂಟ್ ಎಲ್ಲಿಂದ ಕೊಡ್ತಾರೆ ಅವರು? ಅವರಿಗೆ ಕೆಲಸ ಇಲ್ಲದೆ ಹೋದ್ರೆ ಅರ್ಧ ಅಮೌಂಟ್ ಕೊಡುವ ಶಕ್ತಿ ಇದ್ದಿದ್ರೆ ಅವ್ರು ಮುಂಚೆನೆ ಹೇಳಿರೋರು ಅಟ್ಲೀಸ್ಟ್ ಅರ್ಧ ರೇಟ್ ಕೊಡ್ತೀವಿ ನಮ್ಮನ್ನು ಬಿಟ್ಬಿಡಿ ಅಂತ.
ಎಲ್ಲರೂ ಕೂಡ ಬಂದಿರೋದು ಏನೋ ಸರ್ಕಾರ ಮಾಡುತ್ತೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸಹದೇವ್, ಇದೀಗ ರಾಜಸ್ಥಾನ ಸರ್ಕಾರ ಬೆಳಗಾವಿಯಲ್ಲಿದ್ದಂಥ ಕಾರ್ಮಿಕರಿಗೆ ಏನು ವ್ಯವಸ್ಥೆ ಮಾಡ್ತು, ಅದರಿಂದ ನಮ್ಮ ಸಿಎಂ ಏನು ಕಲಿಬಹುದು? ಸದ್ಯ ಈಗ ರಾಜಸ್ಥಾನದಿಂದ ಬಂದಂತಹ ಏನ್ ಕಾರ್ಮಿಕರಿದ್ರು ಕಳೆದ 14 ದಿನದಿಂದ ಇಲ್ಲೇ ಕ್ವಾರಂಟೈನ್ ಆಗಿದ್ರು. ಮಾರ್ಚ್ 28ರಂದು ಇವರು ಬೆಳಗಾವಿ ಮಾರ್ಗವಾಗಿ ರಾಜಸ್ಥಾನಕ್ಕೆ ಹೊರಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಇಲ್ಲಿರುವಂತಹ ಜಿಲ್ಲಾಡಳಿತ ಅವರನ್ನ ತಡೆದು 169 ಕಾರ್ಮಿಕರನ್ನ ಏನು ಬೆಳಗಾವಿಯಲ್ಲೇ ಇರಿಸಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ನಲ್ಲಿ ಅವರನ್ನ ಸಾಮೂಹಿಕವಾಗಿ ಕ್ವಾರಂಟೈನ್ ಮಾಡಲಾಗಿತ್ತು. ಆದ್ರೆ ಇವತ್ತು ಅಂದ್ರೆ ಕಳೆದ 2 ದಿನಗಳ ಹಿಂದಷ್ಟೇ ಆ ಒಂದು ರಾಜಸ್ಥಾನ ಸರ್ಕಾರ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತನಾಡಿ ಇಲ್ಲಿ ಎಷ್ಟು ಜನ ಏನು ಕಾರ್ಮಿಕರಿದ್ದಾರೆ ಎಲ್ಲವನ್ನ ಮಾಹಿತಿಯನ್ನ ಪಡೆದುಕೊಂಡಿತ್ತು. ಅದೇ ರೀತಿ ಆ ಒಂದು 6 ಬಸ್ಗಳನ್ನ ಈಗಾಗಲೇ ಬೆಳಗಾವಿಗೆ ಕೂಡ ಕಳಿಸಿಕೊಡ್ಲಾಗಿತ್ತು. ಕಳೆದ ರಾತ್ರಿಯೇ ಬಂದಂತಹ 6 ಬಸ್ಗಳಲ್ಲಿ ಇವತ್ತು ಏನು 169 ಜನರು ಏನಿದ್ರು ಕಾರ್ಮಿಕರು ಅವರೆಲ್ಲರೂ ಕೂಡ ಈಗಾಗಲೇ ರಾಜಸ್ಥಾನದತ್ತ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಂತಂದ್ರೆ ಈ ಒಂದು ಕಾರ್ಮಿಕರೆಲ್ಲರೂ ಕೂಡ ಉಚಿತವಾಗಿ ತಮ್ಮೂರಿನತ್ತ ಹೊರಡ್ತಾ ಇರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಅಲ್ಲಿರುವಂತಹ ಸರ್ಕಾರ ಇಲ್ಲಿರುವಂತಹ ಕಾರ್ಮಿಕರನ್ನ ಏನು ಉಚಿತವಾಗಿ ಕರೆಸ್ಕೊಳ್ತಾ ಇದೆ. ಉಚಿತವಾಗಿ ಬಸ್ಗಳನ್ನ ಅಲ್ಲಿಂದನೇ ಕಳಿಸಿಕೊಡೋದು ಅಷ್ಟೇ ಅಲ್ಲದೆ ಆ ಒಂದು ಕಾರ್ಮಿಕರ ಬಳಿ ಯಾವುದೇ ರೀತಿಯಾದಂತಹ ಒಂದು ಪೈಸೆಗೂ ಹಣ ಕೂಡ ಕೇಳಿಲ್ಲ. ಅದರ ಜೊತೆಗೆ ಅವರಿಗೆ ಮಾರ್ಗ ಮಧ್ಯದಲ್ಲಿ ಊಟದ ವ್ಯವಸ್ಥೆ ಸೇರಿರ್ಬೋದು ಮತ್ತು ಸ್ಯಾನಿಟೈಸರ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು ಎಲ್ಲವನ್ನೂ ಕೊಡುವಂತಹ ಕೆಲಸವನ್ನ ಆ ರಾಜಸ್ಥಾನ ಸರ್ಕಾರ ಮಾಡಿದೆ ಅನ್ನುವಂತಹ ಮಾಹಿತಿ ಅಲ್ಲಿರುವಂತಹ ಒಬ್ಬ ಏನು ಕಾರ್ಮಿಕರು ತಮ್ಮ ಒಂದು ಏನು ಸರ್ಕಾರದ ಬಗ್ಗೆ ಹೇಳ್ಕೊಂಡ್ರು. ಆದ್ರೆ ಈಗ ನಮ್ಮ ರಾಜ್ಯ ಸರ್ಕಾರ ಮಾತ್ರ ನಮ್ಮೂರಲ್ಲಿ ಇರುವಂತಹ ಕಾರ್ಮಿಕರನ್ನ 2 ಪಟ್ಟು ಹಣವನ್ನ ವಸೂಲಿ ಮಾಡಿಕೊಂಡು ಅವರನ್ನ ತಮ್ಮೂರಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ರಾಜಸ್ಥಾನ ಸರ್ಕಾರ ತೋರಿಸುವಂತಹ ಕಾಳಜಿ ನಮ್ಮ ಸರ್ಕಾರ, ನಮ್ಮ ಸಿಎಂ ನಮ್ಮ ಜನರ ಮೇಲೆ ಯಾಕೆ ತೋರಿಸ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸದ್ಯ ಮೂಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸಹದೇವ್. ಇದು ಸದ್ಯಕ್ಕೆ ರಾಜಸ್ಥಾನ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ. ಅಶೋಕ್ ಗೆಹ್ಲೋಟ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಮೈಗ್ರೆಂಟ್ ಯಾರ್ಯಾರಿದ್ದಾರೆ ಈ ರೀತಿ ವಲಸೆ ಹೋದಂಥವ್ರು ಅವ್ರನ್ನ ನಾವು ವಾಪಸ್ ಕರೆತರೋದಕ್ಕೆ ಒಂದು ಹೆಲ್ಪ್ ಲೈನ್ ಅನ್ನ ಓಪನ್ ಮಾಡ್ತಾರೆ. ಆದರೆ 2 ಗಂಟೆಯಲ್ಲಿ ಸುಮಾರು 29,000 ಕರೆಗಳು ಬರುತ್ತೆ ಅವ್ರಿಗೆ. ಅಂದ್ರೆ ಅಷ್ಟು ಜನ ನಾವು ಬರ್ತಾ ಇದ್ದೀವಿ, ಅಷ್ಟು ಜನ ಹೋಗುವಂಥವ್ರು ಇದ್ದಾರೆ ಅಂತ ರಿಟರ್ನ್ ಆಗೋದಕ್ಕೆ ಕೇವಲ 2 ಗಂಟೆಗಳಲ್ಲಿ. ಅದಾದ ನಂತರ ವ್ಯವಸ್ಥೆಗಳನ್ನ ಮಾಡಲಾಗುತ್ತೆ. ಸುಮಾರು ಇಡೀ 400 ಬಸ್ಗಳ ವ್ಯವಸ್ಥೆಯನ್ನ ಮಾಡ್ತಾರೆ. ಅದರಲ್ಲಿ 3 ಬಸ್ ಬೆಳಗಾವಿಗೆ ಬಂದಿದೆ. ಇದು ಅಲ್ಲಿ ಮಾಡಿದಂಥ ವ್ಯವಸ್ಥೆ, ಜೊತೆಗೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಕೋಟಾದಲ್ಲಿ ಸುಮಾರು 3,000 ಕೋಚಿಂಗ್ ಸ್ಟೂಡೆಂಟ್ಗಳು ಕೂಡ ಇದ್ರು ಅಂತ ಮಾಹಿತಿ ಇದೆ. ಅವರು ಸುಮಾರು ಎಲ್ಲರೂ ಕೂಡ ಈಗ ಸೇಫ್ ಆಗಿ ತಮ್ಮ ತಮ್ಮ ರಾಜ್ಯವನ್ನು ತಲುಪಿದ್ದಾರೆ. ಅದು ಕೂಡ ವಿತೌಟ್ ಎನಿ ಸಿಂಗಲ್ ರುಪಿ, ಯಾರ ಬಳಿ ಕೂಡ ಹಣವನ್ನು ಪಡೆದುಕೊಳ್ಳದೆ ಬೆಳಗಾವಿಯಲ್ಲಿ ಕಾರ್ಮಿಕರಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಿರೋದನ್ನು ನೋಡ್ತಾ ಇದ್ರಿ. ಆದರೆ ನಮ್ಮ ರಾಜ್ಯ ಸರ್ಕಾರ KSRTC ಮೂಲಕ ಈಗ ದುಪ್ಪಟ್ಟು ದರವನ್ನು ಪಡೀತಿದೆ. ಅದರಲ್ಲೂ 6 ವರ್ಷದ ಮಕ್ಕಳನ್ನು ಕೂಡ ಸೇರಿಸಿದ ಹಾಗೆ ಎಲ್ಲರಿಗೂ ಕೂಡ ಫುಲ್ ಟಿಕೆಟ್ ಅನ್ನ ಪಡೆಯಲಾಗ್ತಿದೆ. ಮೆಜೆಸ್ಟಿಕ್ನಲ್ಲಿ ಈಗ ಸಾವಿರಾರು ಮಂದಿ ಈಗ ಬರ್ತಿದ್ದಾರೆ. ಎಲ್ಲರಿಗೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕಾದಂಥ ತವಕ ಇದೆ. ನಾವೀಗ ತೋರಿಸಿರುವಂಥದ್ದು ಬೆಳಗಾವಿಯ ದೃಶ್ಯ. ಆದರೆ ಆಗ ನಾವು ತೋರಿಸಿದ್ದು ಮೆಜೆಸ್ಟಿಕ್ನ ದೃಶ್ಯಗಳು. ಆಗ ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಇದ್ರಿ. ಸೊ ಸಾಮಾಜಿಕ ಅಂತರವಿಲ್ಲದೆ ಕಾರ್ಮಿಕರನ್ನ ಕಳಿಸುವಂಥದ್ದು ಎಷ್ಟು ಸರಿ ಅನ್ನೋದು ನಂಬರ್ 1. ಎರಡನೇದಾಗಿ ಅವರನ್ನ ಕಳಿಸುವಂತಹ ಸಂದರ್ಭದಲ್ಲಿ ನೀವು ಫಿಕ್ಸ್ ಮಾಡಿರುವಂತಹ ನೇಷನ್ ಎಟ್ 9 ಪ್ರತಿದಿನ ರಾತ್ರಿ 9 ಗಂಟೆಗೆ TV9 ನಲ್ಲಿ ಮಾತ್ರ.